ಶ್ರೀ ಗುರುಭ್ಯೋ ನಮಃ. ಹರಿವಂಶದ ವಿಷ್ಣು ಪರ್ವದ 123ನೇ ಅಧ್ಯಾಯದಲ್ಲಿ ನಿನ್ನೆ ಜ್ವರ ಕೃಷ್ಣನ ಮೇಲೆ ಮತ್ತು ಬಲರಾಮನ ಮೇಲೆ ಆಕ್ರಮಣ ಮಾಡಿದಂತಹ ಕಥೆ ಮತ್ತು ಆ ಜ್ವರವನ್ನ ಕೃಷ್ಣ ಹಿಮ್ಮೆಟ್ಟಿಸಿದಂತಹ ಕಥೆಯನ್ನೆಲ್ಲ ನಾವು ನೋಡಿದ್ವಿ. ಅದಾದ್ಮೇಲೆ ಇನ್ನೊಂದು ವಿಷಯ ಉಳಿದಿತ್ತು. 122ನೇ ಅಧ್ಯಾಯದಲ್ಲಿ, ಅದೇ ಹರಿವಂಶದ ವಿಷ್ಣು ಪರ್ವದ 122ನೇ ಅಧ್ಯಾಯದಲ್ಲಿ ಅಗ್ನಿಗಳ ಬಗ್ಗೆ ನಾವು ನೋಡಿದ್ವಿ. ಮೊದಲು ಆಹವನೀಯಾಗ್ನಿ ಕೃಷ್ಣನನ್ನು ತಡೆದಿತ್ತು. ಗರುಡ 1000 ಮುಖಗಳಿಂದ ಗಂಗಾ ನದಿಯ ನೀರನ್ನು ತಂದು ಆ ಆಹವನೀಯಾಗ್ನಿಯನ್ನ ನಂದಿಸಿ ಮುಂದೆ ಆಕ್ರಮಣಕ್ಕೆ ದಾರಿ ಮಾಡಿಕೊಟ್ಟಿದ್ದ. ಅದಾದ ಮೇಲೆ ಕೆಲವು ಅಗ್ನಿಗಳು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದವು ಅಂತ ಕಥೆ ನಾವು ನೋಡಿದ್ವಿ. ಆ ಅಗ್ನಿಗಳು ಯಾರು ಅಂದ್ರೆ ಅವರು ರುದ್ರನ ಅನುಚರರಾದಂತಹ ಅಗ್ನಿಗಳು. ಅಲ್ಲೇ ಹರಿವಂಶದಲ್ಲಿ ಇತ್ತು, ನನಗೆ ನಿನ್ನೆ ಗಮನಕ್ಕೆ ಬಂದಿರಲಿಲ್ಲ. ರುದ್ರನ ಅನುಚರರು ಅಂತ ಹೇಳಿದ್ನಲ್ಲ, ರುದ್ರನ ಅನುಚರರು ಅಂತ ಹೇಳಿದೆ. ಅದಾದ್ಮೇಲೆ ಅಂಗಿರಸ ಅಂತ ಒಬ್ಬ ಇದ್ದ. ಆ ಅಂಗಿರಸ ಅಂದ್ರೆ ಯಾರು ಅದನ್ನ ನಿನ್ನೆ ಹೇಳಲಿಕ್ಕಾಗಿರ್ಲಿಲ್ಲ. ಅಂಗಿರಸ ಯಾರು ಅನ್ನೋದ್ರ ಬಗ್ಗೆ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವೊಂದು ಕಡೆ ಪ್ರಧಾನ ಅಗ್ನಿ ಏನಿದ್ದಾನಲ್ಲ, ಈ ಯಾವ ಅಗ್ನಿಯನ್ನು ಉದ್ದೇಶಿಸಿ ನಾವು ಯಜ್ಞಾದಿಗಳನ್ನು ಮಾಡ್ತೇವಲ್ಲ, ಆ ಪ್ರಧಾನ ಅಗ್ನಿಯನ್ನೇ ಅಂಗಿರಸ ಅಂತ ಕರೆಯೋದು ಕೆಲವು ಕಡೆ ಇದೆ. ಇರಂಗ ದಾಸಿಸೆ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ ಸತ್ಯಮಂಗಿರಹ ಅಂತೇಳಿ ಅಯೋಧ್ಯ ಪುರಾಣಿಕರು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನು ಉದಾಹರಿಸಿದ್ದಾರೆ. ಹಾಗಾಗಿ ಪ್ರಧಾನ ಅಗ್ನಿಯೇ ಅಂಗಿರಸ ಅಂತ ಕೆಲವು ಕಡೆ ಕರೆದಿದ್ದಿದೆ. ಮತ್ತೊಮ್ಮೆ ಬ್ರಹ್ಮಪುತ್ರನಾದಂತಹ ಅಂಗಿರಸ್ ಎನ್ನುವ ಮುನಿ ಅಗ್ನಿಯ ಪಾತ್ರವನ್ನು ತಾನು ಸ್ವೀಕಾರ ಮಾಡಿದ್ದ ಅಂತ ಕೂಡ ಕೆಲವು ಕಡೆ ವರ್ಣನೆ ಇದೆ. ಈ ಪ್ರಸಿದ್ಧನಾದಂತಹ ಅಗ್ನಿ ಏನಿದ್ದಾನಲ್ಲ, ತಪಸ್ಸಿಗಾಗಿ ಒಂದ್ ಬಾರಿ ಅದೃಶ್ಯನಾಗಿ ಹೋಗಿಬಿಟ್ಟಿದ್ದಂತೆ. ಆವಾಗ ಈ ಅಂಗಿರಸ್ ಎನ್ನುವ ಮುನಿ ತಾನು ಆ ಅಗ್ನಿಯ ಪಾತ್ರವನ್ನು ವಹಿಸಿ ಆ ಕಾರ್ಯವನ್ನೆಲ್ಲ ಮಾಡಿದ ಅಂತ ಹೀಗೆ ಒಂದ್ಸರಿ ಕಾಣೋದಿದೆ. ಅದೆಲ್ಲಂದ್ರೆ ಮಹಾಭಾರತದ ವನಪರ್ವದ 220ನೇ ಅಧ್ಯಾಯದಲ್ಲಿ. ಇನ್ನ ಬನ್ನಂಜೆ ಗೋವಿಂದಾಚಾರ್ಯರ ಅಭಿಪ್ರಾಯದಂತೆ ಅಂಗಿರಸ್ ಅಂದ್ರೆ ರುದ್ರನ ಪ್ರಮಥ ಗಣಗಳಲ್ಲಿ ಒಬ್ಬ. ಆದ್ರೆ ಹರಿವಂಶ ಪುರಾಣಿಕರು ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿಲ್ಲ. ಬೇರೆ ಬೇರೆ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಹೇಳಿ ಅದನ್ನಷ್ಟೇ ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ. ಗೋವಿಂದಾಚಾರ್ಯ ಅಭಿಪ್ರಾಯ ಪ್ರಕಾರ ರುದ್ರನ ಪ್ರಮಥ ಗಣಗಳಲ್ಲಿ ಒಬ್ಬ ಅಂಗಿರಸ್ ಅಂದ್ರೆ. ಆತ ತನ್ನ ಒಬ್ಬ ದೂತನನ್ನು ಕೊಟ್ಟು ಕಳಿಸಿದ್ದ. ಕೃಷ್ಣ ಯಾರ ಜೊತೆ ಯುದ್ಧ ಮಾಡ್ತಿದ್ದಾನೆ, ಕೃಷ್ಣ ಬಲರಾಮ ಪ್ರದ್ಯುಮ್ನರು ನಮ್ಮ ಅಗ್ನಿ ಗಣಗಳ ಜೊತೆ ಯುದ್ಧ ಮಾಡ್ತಿದ್ದಾರಲ್ಲ, ಆ ಮೂವರು ಯಾರು ಅವರು ನೋಡ್ಕೊಂಡು ಬಾ ಅಂತ ತನ್ನೊಬ್ಬ ದೂತನನ್ನು ಕೊಟ್ಟು ಕಳಿಸಿದ್ದ. ಆ ದೂತ ಹೋಗಿ ಆ ವರದಿ ಒಪ್ಪಿಸಿದ್ದ. ಆ ಪ್ರಕಾರ ಮುಂದೆ ಆ ಅಂಗಿರಸ ಜೊತೆನೇ ಯುದ್ಧ ಆಯಿತು ಕೃಷ್ಣ ಮತ್ತು ಬಲರಾಮ ಪ್ರದ್ಯುಮ್ನರಿಗೆ. ಉಳಿದ 12 ಜನ ಅಗ್ನಿಗಳು ಅವ್ರ ಜೊತೆನೂ ಯುದ್ಧವಾಗಿತ್ತು. ಜಾತವೇದ, ಸ್ವಾಹಾಕಾರ, ವಶಕ್ಕಾರ ಮೊದಲಾದವುಗಳಿಗೆ ಪಾತ್ರರಾದಂತಹ ಅಗ್ನಿಗಳವರು. ಶಿಖರ, ಪತಗ, ಸ್ವರ್ಣ, ಶ್ವಾಗಾಧ, ಭ್ರಾಜ ಅನ್ನುವಂಥ ಇತ್ಯಾದಿ ಹೆಸರುಗಳನ್ನ, ಅನೇಕ ಹೆಸರುಗಳನ್ನ ಅಲ್ಲಿ ಹಿಂದೆ ಹೇಳಿದ್ವಿ. 122ನೇ ಅಧ್ಯಾಯದಲ್ಲಿ ಆ ಕಥೆ ಮುಂದುವರಿಯಿತು. ಅದಾದ್ಮೇಲೆ 123ನೇ ಅಧ್ಯಾಯದಲ್ಲಿ ಜ್ವರದ ಕಥೆಯನ್ನು ಕೂಡ ನಾವು ನೋಡಿದ್ವಿ. ಭಾಗವತದ ದಶಮಸ್ಕಂದದ 63ನೇ ಅಧ್ಯಾಯದಲ್ಲಿ ಕೃಷ್ಣ ಮತ್ತು ಈ ಉಳಿದ ಅಗ್ನಿಗಳಿಗೆ ಮತ್ತು ಜ್ವರಗಳಿಗೆ ಯುದ್ಧವಾದಂಥ ಕಥೆ ಇದೆ. ಅದನ್ನು ನೋಡಬೇಕು 63ನೇ ಅಧ್ಯಾಯದಲ್ಲಿ. ವರ್ಷಾಕಾಲದ 4 ಮಾಸಗಳು ಕಳೆದು ಹೋದವು. ಅನಿರುದ್ಧ ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ತಿಳಿಯಲಿಲ್ಲ ದ್ವಾರಕಾನಗರದ ನಿವಾಸಿಗಳಿಗೆ. ಆಗ ಘಟನೆಯಿಂದ ದ್ವಾರಕಾನಗರದ ನಿವಾಸಿಗಳೆಲ್ಲ ಶೋಕಾಕುಲರಾದರು. ನಾರದರು ಅಲ್ಲಿಗೆ ಬಂದರು. ಯೋಗಿನಿ ಒಬ್ಬಾಕೆ ಅನಿರುದ್ಧನನ್ನ ಶೋಣಿತಪುರಕ್ಕೆ ಕರ್ಕೊಂಡು ಹೋಗಿಬಿಟ್ಟಿದ್ದಾಳೆ ಅಂತ ಹೇಳಿ ವರದಿ ಒಪ್ಪಿಸಿದ್ರು. ಮತ್ತು ಅಲ್ಲಿ ನಡೆದಂತಹ ಯುದ್ಧವನ್ನ ವರದಿ ಮಾಡಿದ್ರು. ಬಲರಾಮ, ಪ್ರದ್ಯುಮ್ನ, ಸಾತ್ಯಕಿ, ಸಾಂಬ ಮೊದಲಾದಂಥವರು ಇವರೆಲ್ಲರೂ ಕೂಡ 12 ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ ಶೋಣಿತಪುರಕ್ಕೆ ಹೋಗಿ ಪಟ್ಟಣವನ್ನು 4 ಕಡೆಯಿಂದ ಮುತ್ತಿಗೆ ಹಾಕಿದರು. ಬಾಣಾಸುರನು ಕೂಡ 12 ಅಕ್ಷೋಹಿಣಿ ಸೈನ್ಯ ಸಮೇತನಾಗಿಯೇ ತನ್ನ ನಗರದಿಂದ ಹೊರಬಂದ. ಬಾಣಾಸುರನ ಸಹಾಯಾರ್ಥವಾಗಿ ಸಾಕ್ಷಾತ್ ರುದ್ರದೇವನೇ ವೃಷಭಾರೂಢನಾಗಿ ತನ್ನ ಮಗ ಷಣ್ಮುಖನ ಸಮೇತನಾಗಿ ಹೊರಬಂದ ಅಂತ ಈ ರೀತಿಯಾಗಿ ಕಥೆ ಇದೆ. ಶಂಕರನಿಗೂ ಮತ್ತು ಕೃಷ್ಣನಿಗೂ ಯುದ್ಧ ಆಯಿತು. ಕಾರ್ತಿಕೇಯ ಶಂಕರನ ಮಗ ಮತ್ತು ಕೃಷ್ಣನ ಮಗರಾದಂತಹ ಪ್ರದ್ಯುಮ್ನ ಅವರಿಗೆ ಯುದ್ಧ ಆಯಿತು. ಬಲರಾಮ ಮತ್ತು ಕುಭಾಂಡ
ಕುಭಾಂಡ ಕೂಪಕರ್ಣ ಅಂತ ಅವರಿಬ್ರು ಆ ಬಾಣಾಸುರನ ಮಂತ್ರಿಗಳು, ಅವರಿಗೆ ಯುದ್ಧವಾಯಿತು. ಬಾಣಾಸುರನ ಮಗನ ಜೊತೆ, ಅವನ ಹೆಸರು ಬಂದಿಲ್ಲ ಇಲ್ಲಿ, ಸಾಂಬ ಯುದ್ಧ ಮಾಡಿದ. ಬಾಣಾಸುರನ ಜೊತೆ ಸ್ವಯಂ ಸಾತ್ಯಕಿಯೇ ಯುದ್ಧವನ್ನು ಮಾಡಿದ. ಈ ಯುದ್ಧವನ್ನು ನೋಡುವ ಸಲುವಾಗಿ ಬ್ರಹ್ಮ ಮೊದಲಾದ ದೇವತೆಗಳು, ಗಂಧರ್ವ ಅಪ್ಸರೆ ಎಲ್ಲರೂ ಕೂಡ ವಿಮಾನದಲ್ಲಿ ಬಂದು ಆಕಾಶದಲ್ಲಿ ನೆರೆದಿದ್ದರು. ಕೃಷ್ಣ ಶಂಕರನ ಅನುಯಾಯಿಗಳಾದಂತಹ ಭೂತ ಪ್ರೇತಗಳನ್ನ, ಪ್ರಮಥಗಣಗಳನ್ನ, ಗುಹ್ಯಕರನ್ನ, ಢಾಕಿನಿ ಯಾತುಧಾನರನ್ನ, ವೇತಾಲ ವಿನಾಯಕರನ್ನ, ಪ್ರೇತ ಗಣಗಳನ್ನ, ಮಾತೃ ಗಣಗಳನ್ನ, ಪಿಶಾಚರನ್ನ, ಕೂಷ್ಮಾಂಡರನ್ನ ಎಲ್ಲರನ್ನೂ ಕೂಡ ತನ್ನ ಬಾಣಗಳ ಪ್ರಹಾರದಿಂದ ಹೊಡೆದು ಓಡಿಸಿದ. ಅದಾದ ಬಳಿಕ ಶಂಕರ ಅದನ್ನು ನೋಡಿ ನಾನಾ ರೀತಿಯಾದಂತಹ ಅಸ್ತ್ರಗಳನ್ನ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ. ಕೃಷ್ಣ ಅದನ್ನೆಲ್ಲವನ್ನು ಕೂಡ ವ್ಯರ್ಥ ಮಾಡಿದ. ಕೃಷ್ಣ ಶಂಕರ ಪ್ರಯೋಗ ಮಾಡಿದಂತಹ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡುವುದಕ್ಕಾಗಿ ತಾನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದ. ಶಂಕರ ಪ್ರಯೋಗ ಮಾಡಿದಂತಹ ವಾಯವ್ಯಾಸ್ತ್ರಕ್ಕೆ ವ್ಯತಿರಿಕ್ತವಾಗಿ ಪರ್ವತಾಸ್ತ್ರವನ್ನ, ಆಗ್ನೇಯಾಸ್ತ್ರಕ್ಕೆ ಪ್ರತಿಯಾಗಿ ಪರ್ಜನ್ಯಾಸ್ತ್ರವನ್ನ, ಪಾಶುಪತಾಸ್ತ್ರಕ್ಕೆ ಪ್ರತಿಯಾಗಿ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದ. ಕೊನೆಗೊಮ್ಮೆ ಶ್ರೀಕೃಷ್ಣ ಜೃಂಭಣಾಸ್ತ್ರವನ್ನು ಪ್ರಯೋಗ ಮಾಡಿದ. ಜೃಂಭಣಾಸ್ತ್ರ ಪ್ರಯೋಗ ಮಾಡಿದ್ರಿಂದ ಶಂಕರ ಯುದ್ಧವನ್ನು ನಿಲ್ಲಿಸಿ ಆಕಳಿಸ್ತಾ ಇರಬೇಕಾಗಿತ್ತು, ಕೊನೆ ಇಲ್ಲದ ಆಕಳಿಕೆ. ಆಗ ಈ ರೀತಿಯಾಗಿ ಶಂಕರ ಆಕಳಿಸ್ತಾ ಇದ್ದಾಗ ಅಳಿದುಳಿದ ಸೈನ್ಯವನ್ನೆಲ್ಲ ಕೃಷ್ಣ ಧ್ವಂಸ ಮಾಡಿದ. ಆ ಪ್ರಹಾರವನ್ನ ತಡೆದುಕೊಳ್ಳದೆ ಸ್ಕಂದ ನವಿಲಿನ ಮೇಲೆ ಕೂತ್ಕೊಂಡು ರಣರಂಗದಿಂದ ಪರಾರ ಮಾಡಿಬಿಟ್ಟ. ಪದ್ಮಪುರಾಣದಲ್ಲಿ ಬರುವ ಮಾಹಿತಿಯಂತೆ ಬಲರಾಮ ಗಣೇಶನನ್ನ ಏಕದಂತನಾಗಿ ಮಾಡಿದ. ಗಣೇಶ ಏಕದಂತ ಆಗಿದ್ದಕ್ಕೆ ಬೇರೆ ಕಥೆಗಳು, ಇಲಿ ಮೇಲಿಂದ ಬಿದ್ದಿದ್ದ ಕಥೆ ಅದನ್ನ ಬೇರೆ ಕಡೆ ಓದ್ತೀವಿ. ಅದಲ್ಲದೆ ಪದ್ಮಪುರಾಣದಲ್ಲಿ ಬಂದಂತೆ ಈ ಯುದ್ಧದ ಸಂದರ್ಭದಲ್ಲಿ ಬಲರಾಮ ಆ ಗಣಪತಿಯನ್ನು ಏಕದಂತನನ್ನಾಗಿ ಮಾಡಿಬಿಟ್ಟ. ಕುಭಾಂಡ ಕೂಪಕರ್ಣರಿಬ್ಬರು ಬಲರಾಮನ ವನಕೆಯ ಪ್ರಹಾರದಿಂದ ದಿಕ್ಕೆಟ್ಟವರಾಗಿ ರಣಾಂಗಣದಲ್ಲಿ ಬಿದ್ದು ಹೋದರು. ಬಾಣಾಸುರ ಸಾತ್ಯಕಿಯನ್ನ ಬಿಟ್ಟು ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ. ತನ್ನ 1000 ಕೈಗಳಿಂದ ಯುದ್ಧ ಮಾಡಿದವನು 500 ಧನಸ್ಸುಗಳನ್ನು ಒಮ್ಮೆಲೆ ತೆಗೆದುಕೊಂಡು ಅನೇಕ ಬಾಣಗಳನ್ನು ಇವ್ರ ಮೇಲೆಲ್ಲ ಪ್ರಯೋಗ ಮಾಡಿದ. ಈ ಶಂಕರನ ಭೂತ ಗಣಗಳೆಲ್ಲವೂ ಆ ಕಡೆ ಪಲಾಯನ ಮಾಡಿದ ಮೇಲೆ ಭಾಗವತದಲ್ಲಿ ಬಂದಂತೆ ಜ್ವರದ ಕಥೆಯನ್ನು ಈಗಾಗಲೇ ನಾವು ಹರಿವಂಶದಲ್ಲಿ ಬಂದಂತೆ ಅದನ್ನು ನೋಡಿದ್ದೇವೆ. ಭಾಗವತದಲ್ಲಿ ಬಂದಂತೆ ಅದನ್ನು ಗಮನಿಸುವುದು ಈಗಿನ ಉದ್ದೇಶ. 3 ತಲೆಗಳನ್ನು ಹೊಂದಿದಂತಹ 3 ಕಾಲುಗಳನ್ನು ಹೊಂದಿದಂತಹ ಮಾಹೇಶ್ವರ ಜ್ವರ. ಹರಿವಂಶದಲ್ಲಿ ಮಾಹೇಶ್ವರ ಜ್ವರ ಅಂತ ಬರಲಿಲ್ಲ, ಬರೇ ಜ್ವರ ಅಂತ ಬಂತು. ಆ ಜ್ವರ 10 ದಿಕ್ಕುಗಳನ್ನು ಸುಟ್ಟು ಬಿಡುವಂತೆ ಆರ್ಭಟ ಮಾಡ್ತಾ ಕೃಷ್ಣನ ಮೇಲೆ ಬಂತು. ಅದನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ಕೃಷ್ಣ ತನ್ನದೇ ಆದಂತಹ ವೈಷ್ಣವ ಜ್ವರವನ್ನು ಬಿಟ್ಟ. ಮಾಹೇಶ್ವರ ಜ್ವರ ಮತ್ತು ವೈಷ್ಣವ ಜ್ವರಗಳೆರಡು ಕೂಡ ಪರಸ್ಪರವಾಗಿ ಕಾದಾಡಿದವು. ವೈಷ್ಣವ ಜ್ವರದ ಪೀಡೆಗೊಳಪಟ್ಟಂತಹ ಮಾಹೇಶ್ವರ ಜ್ವರ ಆಕ್ರಂದನ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಕೊನೆಗೆ ಅದು ಕೃಷ್ಣನನ್ನೇ ಪ್ರಾರ್ಥಿಸಿತು. ನಮಾಮಿತ್ವಾ ಅನಂತ ಶಕ್ತಿಂ ಪರೇಶಂ ಸರ್ವಾತ್ಮಾನಂ ಕೇವಲಂ ಜ್ಞಪ್ತಿ ಮಾತ್ರಂ ವಿಶ್ವೋತ್ಪತ್ತಿ ಸ್ಥಾನ ಸಂರೋಧ ಹೇತುಂ ಎತ್ತದ್ ಬ್ರಹ್ಮಲಿಂಗಂ ಪ್ರಶಾಂತಂ. ಪರಮಾತ್ಮನೇ, ನೀನು ಬ್ರಹ್ಮ ಈಶ್ವರ್ಯಕ್ಕಿಂತಲೂ ಶ್ರೇಷ್ಠನಾಗಿದ್ದಿ, ಜ್ಞಾನ ಸ್ವರೂಪನಾಗಿದ್ದಿ, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಕಾಲ, ಅದೃಷ್ಟ, ಕರ್ಮ, ಬೀಜ, ಸ್ವಭಾವ, ಸೂಕ್ಷ್ಮಭೂತ ಶರೀರ ಇತ್ಯಾದಿ ಸಕಲವೂ ಕೂಡ ನೀನೇ ಆಗಿದ್ದಿ. ನಿನಗೆ ನಾನು ಶರಣಾಗತನಾಗಿದ್ದೇನೆ. ನಿನ್ನ ಅವತಾರಗಳೆಲ್ಲವೂ ಕೂಡ ಕೇವಲ ಭೂಭಾರ ಹರಣಕ್ಕಾಗಿವೆ. ನಾನು ನಿನ್ನ ವೈಷ್ಣವ ಜ್ವರದಿಂದ ಪೀಡಿತನಾಗಿ ಪರಿತಾಪ ಪಟ್ಟಿದ್ದೇನೆ. ನಿನ್ನ ಪಾದಕಮಲಗಳಿಂದ ನನಗಿವತ್ತು ಅದಕ್ಕೆ ಉಪಶಮನ ಸಿಗಬೇಕಾಗಿದೆ. ಈಗ ಜ್ವರ ಕೇಳ್ಕೊಂಡಿತ್ತು. ಭಗವಂತ ಅದಕ್ಕೆ ಜ್ವರವನ್ನು ಪರಿಹಾರ ಮಾಡಿದ. ತ್ರಿಶಿರಸ್ತೆ ಪ್ರಸನ್ನೋಸ್ಮಿ ವ್ಯೇತುತೆ ಮಜ್ವರಾಧ್ವಯಂ ಯೋ ನೌ ಸ್ಮರತಿ ಸಂವಾದಂ ತಸ್ಯ ತ್ವನ್ನ ಭವೇದ್ ಭಯಂ. ತ್ರಿಶಿರಸನೆ, ನಿನ್ನ ಸ್ತೋತ್ರದಿಂದ ನಾನು ಪ್ರಸನ್ನನಾಗಿದ್ದೇನೆ. ನನ್ನ ವೈಷ್ಣವ ಜ್ವರದಿಂದ ನಿನಗೆ ಉಂಟಾದಂತಹ ಪೀಡೆ ಪರಿಹಾರವಾಗಲಿ. ನಮ್ಮಿಬ್ಬರು ಈ ಸಂವಾದವನ್ನು ಯಾರು ಕೇಳ್ತಾರೆ ಅವನಿಗೆ ಈ ಜ್ವರದಿಂದ ಪೀಡೆ ಪರಿಹಾರ ಆಗಲಿ. ಹೀಗೆ ಹೇಳಿದ ಕೂಡಲೇ ಮಾಹೇಶ್ವರ ಜ್ವರ ಆತನಿಗೆ ಪ್ರಣಾಮ ಮಾಡಿ ಅಲ್ಲಿಂದ ಮುಂದೆ ಆ ಕಡೆ ಪ್ರಯಾಣ, ತನ್ನ ಜಾಗವನ್ನು, ತನ್ನ ಉದ್ದೇಶವನ್ನು ಕುರಿತು ಪ್ರಯಾಣ ಮಾಡಿತು. ಮುಂದೆ ಬಾಣಾಸುರ ಮತ್ತು ಕೃಷ್ಣರ ನಡುವೆ ಪ್ರಬಲವಾದಂತಹ ಯುದ್ಧ ಪ್ರಾರಂಭವಾಯಿತು. ಆಚಾರ್ಯನಲ್ಲಿ ಬಂದಂತೆ ಆ
ಜ್ವರಗಳ ಹಿನ್ನೆಲೆಯನ್ನು ಗಮನಿಸಬೇಕು. ಜ್ವರನ ಭಸ್ಮಾಯುಧ ಪ್ರಹಾರದಿಂದ ಬಲರಾಮ ಜ್ವರಪೀಡಿತನಾದ. ಕೃಷ್ಣ ಅವನನ್ನ ಆಲಿಂಗನ ಪೂರ್ವಕವಾಗಿ ಜ್ವರಮುಕ್ತನನ್ನಾಗಿ ಮಾಡಿದ. ಬಲರಾಮನ ಮೇಲೆ ಆ ಶೈವ ಜ್ವರಾಭಿಮಾನಿ ದೇವತೆ ಅದು ಭಸ್ಮವನ್ನ ಪ್ರಯೋಗ ಮಾಡಿತ್ತಲ್ಲ, ಆಗ ಬಲರಾಮನಿಗೆ ಕಣ್ಣು ಕತ್ತಲು ಬಂದಿತ್ತು. ಕೃಷ್ಣ ಅವನನ್ನ ಆಲಿಂಗನ ಮಾಡಿ ಮತ್ತೆ ಪುನಶ್ಚೇತನಗೊಳಿಸಿದ್ದ. ಇಲ್ಲಿ ಜ್ವರಗಳು ಅಂತಂದ್ರೆ ಶೈವ ಜ್ವರ ಅಂದ್ರೆ ಶಿವ ನಿರ್ಮಿಸಿದಂತಹ ಶಿವಭೃತ್ತನಾದಂತಹ ಉಷ್ಣ ಜ್ವರ. ಅದನ್ನು ಹೈವದ ಪುರಾಣಿಕರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಶೈವ ಜ್ವರ ಅಂದ್ರೆ ಅದು ಉಷ್ಣ ಜ್ವರ. ಕೃಷ್ಣ ಏನು ಪ್ರಯೋಗ ಮಾಡಿದ್ನಲ್ಲ ಅದು ಶೀತ ಜ್ವರ. ತಾನು ವೈಷ್ಣವ ಜ್ವರ ಪ್ರಯೋಗ ಮಾಡಿದ್ನಲ್ಲ ಅದು ಶೀತ ಜ್ವರ. ಶಿವಭೃತ್ತನಾದಂತಹ ಆ ಉಷ್ಣ ಜ್ವರವನ್ನ ಕೃಷ್ಣ ಸ್ವಯಂ ಗೆದ್ದಿದ್ರು ಕೂಡ ತನ್ನ ಭೃತ್ಯರ ತಾನು ಗೆದ್ದಿದ್ದು ಮಾತ್ರ ಅಲ್ಲದೆ ತನ್ನ ಭೃತ್ಯರ ಆ ಜ್ವರವನ್ನ ಗೆಲ್ಲಲಿಕ್ಕೆ, ಜ್ವರವನ್ನು ಪರಾಭೂತನನ್ನಾಗಿ ಮಾಡಲಿಕ್ಕೆ ತಾನೇ ಬೇಕಾಗಿಲ್ಲ. ತನ್ನ ಭೃತ್ಯರೇ ಸಾಕು ಅನ್ನೋ ಸಂಗತಿಯನ್ನು ಸೂಚನೆ ಮಾಡಲಿಕ್ಕಾಗಿ ತನ್ನ ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿ ಅದರ ಕಡೆಯಿಂದಲೂ ಒಮ್ಮೆ ಸೋಲಿಸಿದ. ತಾನೂ ಸೋಲಿಸಿದ್ದ, ತನ್ನ ಭೃತ್ಯರ ಕಡೆಯಿಂದಲೂ ಸೋಲಿಸಿದ. ಆಗ ಆ ಶೈವ ಜ್ವರ ಕೃಷ್ಣನನ್ನ ಮೊರೆ ಹೊಕ್ಕ. ಅದಕ್ಕೊಬ್ಬ ಅಭಿಮಾನಿ ದೇವತೆ ಇದ್ದ, ಅವನನ್ನ ಮೊರೆ ಹೊಕ್ಕ. ಆಗ ಕೃಷ್ಣ ಅವನನ್ನ ಬಿಡುಗಡೆ ಮಾಡಿದ. ಬ್ರಹ್ಮನು ಕೂಡ ಅಶರೀರನಾಗಿ ಬಂದು ಆತನನ್ನು ಕೊಲ್ಲಬೇಡ ಅಂತ ಹೇಳಿದ್ದ. ಅದು ಅಶರೀರವಾಣಿ ಬಂತು ಅಂತ ಅಷ್ಟೇ ಇತ್ತು ಹರಿವಂಶದಲ್ಲಿ. ಆ ಅಶರೀರವಾಣಿ ಯಾರ್ದು ಅಂದ್ರೆ ಬ್ರಹ್ಮನದ್ದು ಅಂತೇಳಿ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಗಮನಿಸಬೇಕು. ಹೀಗೆ ಅನಾಯಾಸವಾಗಿ ಅವರೆಲ್ಲರನ್ನು ಸೋಲಿಸಿ ಮುಂದೆ ಆ ಯುದ್ಧವನ್ನು ಅವನು ಮುಂದುವರಿಸಿದ. ಜ್ವರಗಳೆಲ್ಲವೂ ಅಂದ್ರೆ ಶಿವನ ಭೃತ್ಯರಾದಂತಹ ಎಲ್ಲ ಜ್ವರಗಳು ಮತ್ತು ಎಲ್ಲ ಪ್ರಮುಖ ಗಣಗಳು ಪರಾಭೂತರಾದಾಗ ಶಿವ ಸ್ವಯಂ ಕೃಷ್ಣನ ಮುಂದೆ ಬಂದ. ಅವರಿಬ್ಬರ ನಡುವೆ ಯುದ್ಧ ನಡೆಯಿತು. ಕೃಷ್ಣ ವಿಜೃಂಭಣಾಸ್ತ್ರ ಅಥವಾ ಜೃಂಭಣಾಸ್ತ್ರ ಎರಡೂ ಒಂದೇ. ವಿಜೃಂಭಣ ಅಂದ್ರೆ ಆಕಳಿಕೆ ಸಂಸ್ಕೃತದಲ್ಲಿ. ಶಿವನನ್ನ ಸ್ತಂಭಿಸಿದ, ಸ್ತಬ್ಧನನ್ನಾಗಿ ಮಾಡಿದ ಅಂತಂದ್ರೆ ಏನರ್ಥ? ಕಲ್ಲು ಕಂಬದಂತೆ ನಿಲ್ಲಿಸಿಬಿಟ್ಟ. ಆ ಕಡೆ ಬಾಣ ಹೇಳ್ತಿದ್ದ, ನನ್ನ ಒಡೆಯನಾದಂತಹ ಶಿವ ಹೀಗ್ಯಾಕೆ ಸ್ತಬ್ಧನಾಗಿ ನಿಂತಿದ್ದಾನೆ, ಕೃಷ್ಣನಲ್ಲಿ ಬಾಣ ಯಾಕೆ ಪ್ರಯೋಗ ಮಾಡ್ತಿಲ್ಲ? ಬಾಣ ತನ್ನ ಒಡೆಯನಾದಂತಹ ಶಿವನನ್ನು ಕೇಳ್ತಿದ್ದ, ಬಾಣ ಪ್ರಯೋಗ ಮಾಡು ಅಂತ. ಶಿವ ಕೈ ಎತ್ತಿ ಪ್ರಯತ್ನ ಮಾಡ್ತಿದ್ದ, ಕೈ ಆತನ ವಶದಲ್ಲಿರಲಿಲ್ಲ ಅಂತ ಅದರ ಅರ್ಥವನ್ನು ನೋಡಬೇಕು. ಶಿವ ಸ್ತಂಭಿತನಾಗಿ ಏನೂ ಮಾಡ್ಲಿಕ್ಕಾಗಲಾರದೆ ಮೋಟು ಮರದಂತೆ ನಿಂತ್ಕೊಂಡ. ಸ್ಥಾಣೂಪಮೇ ಸಂಸ್ಥಿತೆ ಕಂಜಜಾತಃ. ಸ್ಥಾಣು ಅಂತ ಶಿವನಿಗೆ ಹೆಸರೇ ಇದೆ. ಸ್ಥಾಣು ಅಂತ ಸಂಸ್ಕೃತದಲ್ಲಿ ಅರ್ಥ ಏನಂದ್ರೆ ಮೋಟು ಮರ, ಒಂದು ಯಾವುದೋ ಕೊರಡು ಎಲ್ಲ ಇರ್ತದಲ್ಲ, ಅದಕ್ಕೂ ಸ್ಥಾಣು ಅಂತಾರೆ. ಹೀಗೆ ಸ್ಥಾಣುವಿನಂತೆ ನಿಂತು ಬಿಟ್ಟ ಶಿವ. ಹೀಗೆ ನಿಂತಾಗ ಆ ಶಿವನಲ್ಲಿ ಅಸುರನ ಆವೇಶವಿತ್ತು. ಹಾಗಾಗಿ ಕೃಷ್ಣನ ಮಹತ್ವವನ್ನು ಆತ ತಿಳ್ಕೊಂಡಿರಲಿಲ್ಲ ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ದೈತ್ಯಾವೇಶಾದ್ ವಾಸುದೇವಾನ ವಿದ್ಯಂ ಸಂಬೋಧಯಾಮಾಸ ಸುದುಕ್ತಿಭಿ ಪ್ರಭು. ಆಗ ಬ್ರಹ್ಮ ಏನು ಮಾಡಿದ ಅಂದ್ರೆ ಆ ಶಿವನ ಕೈ ಹಿಡ್ಕೊಂಡು ಬಂದು ಕೃಷ್ಣನ ಉದರದೊಳಗೆ ಪ್ರವೇಶ ಮಾಡಿದ. ಬ್ರಹ್ಮ ಉದರದೊಳಗೆ ಪ್ರವೇಶ ಮಾಡಿದ. ಅಲ್ಲಿ ತೋರಿಸಿದನಂತೆ. ಏನು ತೋರಿಸಿದ ಅಂದ್ರೆ ಬಿಲ್ವ ವನ ಇತ್ತು, ಬಿಲ್ವ ವೃಕ್ಷಗಳಿಂದ ಕೂಡಿದಂತಹ ಒಂದು ವನ. ಅದರಲ್ಲಿ ಹರಿಯ ಅನುಗ್ರಹದಿಂದಾಗಿ ಶಿವ ಪದವಿಯನ್ನು ಹೊಂದಲಿಕ್ಕಾಗಿ ಏನು ತಪಸ್ಸು ಮಾಡಿದ್ದ, ಆ ತಪಸ್ಸು ಮಾಡಿದ್ದನ್ನು ತೋರಿಸಿದೆ. ಮತ್ತು ಏನು ಸಿಕ್ಕಿದ್ದಂಥ ಪದವಿ ಇತ್ತಲ್ಲ, ಆ ಪದವಿಯನ್ನು ಸುರಕ್ಷಿತವಾಗಿ ಉಳಿಸ್ಕೊಳ್ಬೇಕಲ್ಲ, ಆ ಉಳಿಸ್ಕೊಳ್ಳಿಕ್ಕಾಗಿ ಮತ್ತೆ ಆತ ತಪೋಮಗ್ನಾಗಿದ್ದ ಶಿವ, ಅದನ್ನು ತೋರಿಸಿದ ಅಂತ ಹೇಳ್ತದೆ ತಾತ್ಪರ್ಯದನ್ನೇ. ಶೈವಂ ಪದಂ ಪ್ರಾಪ್ತಿಮೇವಾಚ್ಯುತಾಚ್ಯ ಸತ್ಯಾವದ ಕಂಜಜ ಅಂದ್ರೆ ಬ್ರಹ್ಮ. ಆತ ಶಂಕರನಿಗೆ ಅದೆಲ್ಲವನ್ನು ಕೂಡ ತಿಳಿಸಿದ. ತಪಸ್ಸು ಮಾಡ್ತಿದ್ದಂತಹ ಶಿವನ ರೂಪವು ಕೂಡ ಸ್ತಂಭಿತ ಆಗಿತ್ತು. ಇಲ್ಲಿ ಹೊರಗಿರುವಂತ ಶಿವನ ರೂಪ ಸ್ತಂಭಿತ ಆಗಿದ್ದಷ್ಟೇ ಅಲ್ಲ, ಅಲ್ಲಿ ಒಳಗಿರುವಂತಹ ಶಿವನ ರೂಪ ಕೂಡ ಸ್ತಬ್ಧ ಆಗಿಬಿಟ್ಟಿತ್ತು. ರಣರಂಗದಲ್ಲಿ ಕೃಷ್ಣ ಏನು ಜೃಂಭಣಾಸ್ತ್ರ ಪ್ರಯೋಗ ಮಾಡಿದ್ನಲ್ಲ, ಅದರಿಂದ ಸ್ತಬ್ಧನಾದಂತಹ ಶಿವನನ್ನ ಬ್ರಹ್ಮ ಕೃಷ್ಣನ ಉದರದೊಳಗೆ ತಗೊಂಡೋದ. ಬಿಲ್ಲುವನದಲ್ಲಿ ನೀನು ಹಿಂದೆ ಶಿವ ಪದವಿಯನ್ನು ಹೊಂದುವುದಕ್ಕಾಗಿ ಉಗ್ರತಪ ಅನ್ನುವ ಹೆಸರಿನಿಂದ, ಅದು ಉಗ್ರತಪ ಅನ್ನೋದು ಶಿವನಿಗೆ ಒಂದು ಹೆಸರು, ಆ ಹೆಸರಿನಿಂದ ತಪಸ್ಸು ಮಾಡಿದ್ದೆ. ನಿನಗೆ ಶಿವ ಪದವಿಯನ್ನು ಕೃಷ್ಣ ಕೊಟ್ಟಿದ್ದ. ಆ ಕೃಷ್ಣನಿಗೆ ಈಗ ನೀನು ವಿರೋಧ ಮಾಡಿದೆ.
ಆದ್ರಿಂದ ಹೊರಗಿರುವಂತಹ ನೀನು ಮಾತ್ರ ಸ್ತಬ್ಧನಾಗಿದ್ದಲ್ಲ, ಒಳಗಿರುವಂತಹ ಕೃಷ್ಣನ ಉದರದ ಒಳಗಿರುವಂತಹ ಶಿವನ ರೂಪವು ಕೂಡ ಸ್ತಬ್ಧವಾಗಿದೆ. ಅದರಿಂದ ಏನು ತೊಂದರೆ ಅಂದ್ರೆ, ಈಗ ಸಿಕ್ಕಿರುವಂತಹ ಶಿವ ಪದವಿ ಇದೆಯಲ್ಲ ಅದು ಕೈತಪ್ಪಿ ಹೋದಿತ್ತು ಅಂತ ಎಚ್ಚರಿಕೆ ಕೊಟ್ಟ ಬ್ರಹ್ಮ ಈ ಶಿವನಿಗೆ. ಕೈತಪ್ಪಿ ಹೋದಿತ್ತು, ಕೈತಪ್ಪಬಾರದು ಅಂತ ಹೇಳಿ ಮತ್ತೆ ಆ ಶಿವರೂಪ ಒಳಗೆ ಕೂತು ತಪಸ್ಸು ಮಾಡ್ತಿದೆ. ಇನ್ನೂ ಆ ರೂಪ ತಪಸ್ಸು ಮಾಡ್ತಿದೆ. ಆಗ ಆ ತಪಸ್ಸು ನಿಂತು ಹೋಗಿದೆ. ಯಾಕೆ ನಿಂತಿದೆ ಅಂತಂದ್ರೆ ಕೃಷ್ಣನ ಬ್ರಹ್ಮಾಸ್ತ್ರದ ಮಹಾತ್ಮದಿಂದಾಗಿ ಹೊರಗಿನ ರೂಪವು ಸ್ತಬ್ಧವಾಗಿದೆ, ಒಳಗಿನ ರೂಪವು ಸ್ತಬ್ಧವಾಗಿದೆ. ತಪಸ್ಸು ನಿಂತು ಹೋದರೆ ಹೀಗೆ ನಿನಗೆ ಈಗ ದೊರಕಿರುವಂತಹ ಶಿವ ಪದವಿ ಉಳಿಯೋದು ಕಷ್ಟ. ಹಾಗಾಗಿ ಕೃಷ್ಣನಿಗೆ ವಿರೋಧವನ್ನು ಮಾಡಬೇಡ, ನಿಲ್ಲಿಸು, ಕೃಷ್ಣನ ವಿರೋಧದ ಫಲ ಇದು ಅಂತ ಬ್ರಹ್ಮ ಈ ಶಿವನಿಗೆ ಉಪದೇಶ ಮಾಡಿದ. ಭಾಗವತ ವಿಷ್ಣು ಪುರಾಣದಲ್ಲಿ ಇಷ್ಟೆಲ್ಲ ವಿವರಣೆ ಇಲ್ಲ. ಹರಿವಂಶದಲ್ಲೂ ಒಳಗೆ ಕರ್ಕೊಂಡು ಹೋದ ಅಂತಿಲ್ಲ, ಆದ್ರೆ ಹರಿವಂಶದ ವಾಕ್ಯದ ಅರ್ಥವನ್ನು ಹಿಗ್ಗಿಸಿ ಆ ಅರ್ಥವನ್ನು ದೊರಕಿಸ್ಕೊಳ್ಬಹುದು ಅಂತ ಹೇಳ್ತಾರೆ ಪುರಾಣಿಕರು. ಪ್ರವಿಶ್ಯ ಯೋಗಂ ಯೋಗಾತ್ಮ ನಿವೃತ್ತೋ ಹಿ ಅಭವತ್ತದ. ಶಿವ ಯೋಗವನ್ನು ಪ್ರವೇಶ ಮಾಡಿದಂತೆ, ಸಮಾಧಿ ಸ್ಥಿತಿಯನ್ನು ಪ್ರವೇಶ ಮಾಡಿದ. ಸಮಾಧಿ ಸ್ಥಿತಿಯನ್ನು ಪ್ರವೇಶ ಮಾಡಿ ಈ ಕೃಷ್ಣ ಅಂದ್ರೆ ಯಾರು ಅಂತ ತಿಳ್ಕೊಂಡು ಮುಂದೆ ನಿವೃತ್ತನಾದ, ಯುದ್ಧದಿಂದ ನಿವೃತ್ತನಾದ. ಈಗ ನಾವು ಹರಿವಂಶದ ವಿಷ್ಣು ಪರ್ವದ 125ನೇ ಅಧ್ಯಾಯದಲ್ಲಿ ಅದನ್ನು ಗಮನಿಸಬಹುದು ಅಂತ ಹೇಳ್ತಾರೆ. 125ನೇ ಅಧ್ಯಾಯ 19ನೇ ಶ್ಲೋಕ. ಶಿವ ಯೋಗ ಸಮಾಧಿಯನ್ನು ಪ್ರವೇಶಿಸಿ ಹೊರಬಂದ. ಯೋಗ ಸಮಾಧಿ ಅಂತಂದ್ರೆ ಪುರಾಣಿಕರು ವ್ಯಾಖ್ಯಾನ ಮಾಡುವ ಪ್ರಕಾರ ಯೋಗೋ ಯೋಗ ವಿಧಾನೇತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರಲ್ಲ, ಆ ಪ್ರಕಾರ ಯೋಗ ಅಂದ್ರೆ ಬರೇ ಯೋಗ ಸಮಾಧಿ ಅಲ್ಲ, ಯೋಗ ಅಂದ್ರೆ ಸ್ವಯಂ ಭಗವಂತ. ಸ್ವಯಂ ಭಗವಂತನ ಉದರವನ್ನು ಪ್ರವೇಶ ಮಾಡಿ ಹೊರಗೆ ಬಂದ. ಹೀಗೂ ಅರ್ಥ ಮಾಡಬಹುದು ಅಂತ ಹೇಳ್ತಾರೆ ಪುರಾಣಿಕರು. ಆ ಬಳಿಕವೇ ಶಿವನ ಅಜ್ಞಾನ ಪರಿಹಾರವಾಯಿತು. ಆತ ಕೃಷ್ಣನನ್ನು ಕುರಿತು ಸ್ತೋತ್ರ ಮಾಡಿದ. ಮುಂದೆ ಬಾಣಾಸುರ ಕೃಷ್ಣನ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ಬಂದ. ಕೃಷ್ಣ ಅವನ 1000 ತೋಳವನ್ನು ಕೂಡ ಕತ್ತರಿಸಿದ. ಭಾಗವತ ಹೇಳುವಂತೆ ತನ್ನ ಚಕ್ರಾಯುಧದಿಂದ ವೃಕ್ಷದಲ್ಲಿರುವಂತಹ ರೆಂಬೆಗಳನ್ನು ಕತ್ತರಿಸುವಂತೆ ಒಂದೊಂದಾಗಿ ಕತ್ತರಿಸಿ ಶುರು ಮಾಡಿದ ಕೃಷ್ಣ. ಬಾಣಾಸುರನ ತೋಳುಗಳು ಹೀಗೆ ಕತ್ತರಿಸಲ್ಪಡ್ತಾ ಇದ್ದಾಗ ಆಗ ಆ ಭಕ್ತಾನುಕಂಪಿಯಾದಂತಹ ಭವ ಶಿವ ಸ್ವಯಂ ಮಲ್ಲಿಗೆ ಮತ್ತೊಮ್ಮೆ ಬಂದ. ಯುದ್ಧ ಭೂಮಿಯಿಂದ ನಿವೃತ್ತನಾದವೊಮ್ಮೆ ಬಂದು ಕೃಷ್ಣನನ್ನು ಸ್ತೋತ್ರ ಮಾಡಿ ಇವನನ್ನ ಬಿಟ್ಟು ಬಿಡು ಅಂತ ಕೇಳ್ಕೊಂಡ. ಉಪನಿಷತ್ನಲ್ಲಿ ಪ್ರತಿಪಾದ್ಯವಾದಂತಹ ಓಂಕಾರ ನೀನೇ ಆಗಿದ್ದಿ. ಶುದ್ಧಾತ್ಮರಾದಂತಹ ಯೋಗಿಗಳು ನಿನ್ನನ್ನ ಧ್ಯಾನ ಮಾಡ್ತಾರೆ. ಮಹಾನುಭಾವನೆ ಆಕಾಶವು ನಿನ್ನ ನಾಭಿಯಾಗಿದೆ, ಅಗ್ನಿಯು ನಿನ್ನ ಮುಖವಾಗಿದೆ, ನೀರು ನಿನ್ನ ತೇಜಸ್ಸಾಗಿದೆ, ಸ್ವರ್ಗ ಶಿರಸ್ಸಾಗಿದೆ, ದಿಕ್ಕುಗಳು ನಿನ್ನ ಕಿವಿಗಳು, ಭೂಮಿ ನಿನ್ನ ಪಾದ, ಚಂದ್ರ ನಿನ್ನ ಮನಸ್ಸು, ಸೂರ್ಯ ನಿನ್ನ ನೇತ್ರ, ನಾನು ರುದ್ರ ಸ್ವಯಂ ನಿನ್ನ ಅಹಂಕಾರವಾಗಿದ್ದೇನೆ, ಸಮುದ್ರವೇ ನಿನ್ನ ಹೊಟ್ಟೆಯಾಗಿದೆ, ಇಂದ್ರವೇ ನಿನ್ನ ಭುಜವಾಗಿದ್ದಾನೆ, ನಾಭಿರ್ನಭಃ ಅಗ್ನಿ ಮುಖಮಂಬೂರೇತಃ, ದ್ಯೌಹು ಶೀರ್ಷಮಾಶಾಹ ಶ್ರುತಿ ಅಂಘ್ರಿರುರ್ವಿ, ಚಂದ್ರ ಮನಃ ಯಸ್ಯ ದೃಕ್, ಅರ್ಥಃ ಆತ್ಮ ಅಹಂ ಆತ್ಮ, ನಾನು ನಿನ್ನ ಅಹಂಕಾರ ಸ್ವರೂಪನಾಗಿದ್ದೇನೆ, ಸಮುದ್ರ ಜಠರಂ ಭುಜೇಂದ್ರ. ಹೀಗೆ ಇಂದ್ರನೇ ನಿನ್ನ ಭುಜವಾಗಿದ್ದಾನೆ. ಹೀಗೆ ಸ್ತೋತ್ರ ಮಾಡಿದ. ಧಾನ್ಯ ಮೊದಲಾದಂತಹ ಔಷಧಿ ಲತೆಗಳಿವೆಯಲ್ಲ ಅವು ನಿನ್ನ ರೋಮಗಳಾಗಿವೆ. ವಿಶ್ವರೂಪದ ವರ್ಣನೆ ಅಂತ ಕಾಣಿಸ್ತದೆ. ಮೇಘಗಳೇ ನಿನ್ನ ತಲೆ ಕೂದಲುಗಳು, ಬ್ರಹ್ಮ ನಿನ್ನ ಬುದ್ಧಿಯಾಗಿದ್ದಾನೆ, ಪ್ರಜಾಪತಿ ನಿನ್ನ ಲಿಂಗವಾಗಿದ್ದಾನೆ, ಧರ್ಮವೇ ನಿನ್ನ ಹೃದಯವಾಗಿದೆ, ಜಗತ್ಸ್ವರೂಪನಾದಂತಹ ವಿರಾಟ್ ಪುರುಷ ನೀನಾಗಿದ್ದೆ. ರೋಮಾಣಿ ಯಸ್ಯ ಔಷಧಯ ಅಂಬುವಾಹ, ಕೇಶಾಹ ವಿರಿಂಚ ಧಿಷಣ ವಿಸರ್ಗ, ಪ್ರಜಾಪತಿರ್ ಹೃದಯಂ ಯಸ್ಯ ಧರ್ಮ, ಸವೈ ಭವಾನ್ ಪುರುಷ ಲೋಕಕಲ್ಪ. ಅಖಂಡ ಜ್ಯೋತಿಸ್ವರೂಪನಾದಂತಹ ಪರಮಾತ್ಮನೇ, ನಿನ್ನ ಈ ಅವತಾರವೇನಿದೆ ಅದು ಪ್ರಪಂಚದ ಅಭ್ಯುದಯಕ್ಕಾಗಿದೆ. ನಾವೆಲ್ಲರೂ ಕೂಡ ನಿನ್ನ ಪ್ರಭಾವದಿಂದಲೇ ಈ ಲೋಕಗಳೆಲ್ಲವನ್ನು ಕೂಡ ನಿಯಮನ ಮಾಡ್ತಿದ್ದೇವೆ. ನೀನು ಎಲ್ಲರಿಗಿಂತಲೂ ಭಿನ್ನವಾದಂತಹ ಆದಿಪುರುಷನಾಗಿದ್ದಿ. ತ್ವಮೇಕಃ ಆದ್ಯ ಪುರುಷ ದ್ವಿತೀಯ. ಮಾಯಾದಿಂದ ಉಂಟಾದಂತಹ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತ್ಯವಸ್ಥಾ ಅನ್ನುವಂತಹ ಈ 3 ಅವಸ್ಥೆಗಳಲ್ಲಿ ನೀನೇ ಯಾವತ್ತೂ ಕೂಡ ಜೀವನನ್ನ ಕಾಪಾಡ್ತಾ ಇರ್ತಿ. ನೀನು ಸ್ವರೂಪಾನಂದ ಆವಿರ್ಭಾವ ಸ್ವರೂಪನಾದವನು, ಸರ್ವೇಶ್ವರನಾದವನು, ಸರ್ವರ ಅಂತರ್ಯಾಮಿ ಆದವನು. ಈ ಪಶು ಪಕ್ಷಿ ಮನುಷ್ಯ ಮೊದಲಾದಂತಹ ವಿವಿಧ ರೂಪಗಳನ್ನ ತಾಳಿಕೊಂಡು ನೀನೇ ಜಗತ್ತನ್ನ
ನಿಯಂತ್ರಣ ಮಾಡ್ತಿರ್ತೀವಿ. ಸೂರ್ಯ ಕೆಲವು ಸರಿ ಮೋಡದಿಂದ ಕವಿದು ಹೋಗಿಬಿಡ್ತಾನೆ. ಹೇಗೆ ಕವಿದು ಹೋಗ್ತಾನೆ? ಮೋಡವನ್ನ ಛೇದನ ಮಾಡಿ ಹೊರಗೆ ಬರೋದು ಸೂರ್ಯನಿಗೆ ಕಷ್ಟ ಅಲ್ಲ. ಅಷ್ಟರ ಮೇಲೆ ಆ ಮೋಡ ಹುಟ್ಟಿದ್ದಾರಿಂದ ಅದು ಸೂರ್ಯನಿಂದ ಹುಟ್ಟಿದ್ದು. ಅಂದ್ರೆ ಸೂರ್ಯನ ಬಿಸಿ ಕಿರಣಗಳು ನದಿಗಳು ಮತ್ತು ಸಮುದ್ರಗಳ ಮೇಲೆ ಬಿದ್ದಾಗ ನದಿ ನೀರು ಆವಿಯಾಗಿ ಅದು ಮೇಲೆ ಹೋಗಿ ಮೋಡ ರೂಪದಿಂದ ಪರಿಣಾಮ ಹೊಂದಬೇಕು. ಹೀಗೆ ಮೋಡ ಹುಟ್ಟಿದ್ದು ಸೂರ್ಯನಿಂದಲೇ, ಆದರೂ ಆ ಮೋಡ ಸೂರ್ಯನನ್ನು ಕೆಲವು ಕಾಲ ಕವಿದು ಬಿಡ್ತದಲ್ಲ. ಹಾಗೆ ನೀನು ಕೂಡ ನಿನ್ನ ಸತ್ವರದ ಸ್ತಮೋ ಗುಣಗಳಿಂದ ಮುಚ್ಚಲ್ಪಡ್ತೀವಿ ಮತ್ತು ಜೀವಗಳಿಗೆ ನೀನು ನಿನ್ನನ್ನು ಕಾಣಿಸದೇ ಇರುವಂತೆ ಮಾಡ್ಕೊಳ್ತೀವಿ. ಇದು ನಿನ್ನ ಮಹಿಮೆ ಆಗಿದೆ. ಯನ್ಮಾಯ ಮೋಹಿತ ಧಿಯ ಪುತ್ರ ದಾರಗೃಹಾದಿಷು ಉನ್ಮಜ್ಜಂತಿ ನಿಮಜ್ಜಂತಿ ಪ್ರಸಕ್ತಾ ಬ್ರಜಿನ ಅರ್ಣವೇ. ನಿನ್ನ ಮಾಯೆಯಿಂದ ಮೋಹಿತರಾದಂತಹ ಜನರು ಹೆಂಡತಿ, ಮಕ್ಕಳು, ಮನೆ, ಮಠ ಮೊದಲಾದವುಗಳಲ್ಲಿ ಮುಳುಗಿ ತಿರ್ತಾರೆ ಮತ್ತೆ ಹೇಳ್ತಿರ್ತಾರೆ. ಪೂರ್ಣ ಕಡೆ ಸತ್ವ ಇಲ್ಲ, ಒಮ್ಮೆ ಮುಳುಗ್ತಾರೆ ಮತ್ತೊಮ್ಮೆ ಮೇಲೆ ಹೇಳ್ತಾರೆ. ಭಗವಂತನ ಈ ಕರುಣೆಯಿಂದಾಗಿ ಮನುಷ್ಯನಾಗಿ ಹುಟ್ಟಿ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಅವಕಾಶವಿದ್ದಾಗ ಅದನ್ನು ಮಾಡದೆ ಇಂದ್ರಿಯಗಳನ್ನು ತಮ್ಮ ಕಡೆ ಹರಿಲಿಕ್ಕೆ ಬಿಟ್ಟು, ಯಾವ ಮೂರ್ಖ ನಿನ್ನ ದಿವ್ಯ ಚರಣ ಕಮಲಗಳನ್ನು ನಿರ್ಲಕ್ಷ್ಯ ಮಾಡ್ತಾನೋ ಆತ ಅತ್ಯಂತ ಶೋಚನೀಯ, ಆತ ಅತ್ಯಂತ ಆತ್ಮವಂಚಕ. ಅವನು ಬೇರೆಯವ್ರಿಗೆ ವಂಚನೆ ಮಾಡೋದಲ್ಲ, ತನಗೆ ತಾನೇ ವಂಚನೆ ಮಾಡ್ಕೊಂಡಂತೆ. ಯಹ ನಾದ್ರಿಯತ ತತ್ಪಾದು ಸಹ ಶೋಚ್ಯ ಹಿ ಆತ್ಮವಂಚಕ. ನೀನು ಸಮಸ್ತ ಪ್ರಾಣಿಗಳ ಆತ್ಮನಾಗಿದ್ದಿ, ಸಕಲ ಪ್ರಾಣಿಗಳಿಗೂ ಬುದ್ಧಿ ಸ್ವರೂಪನಾಗಿದ್ದಿ. ನಿನ್ನನ್ನು ಬಿಟ್ಟು ತುಚ್ಛವಾದಂತಹ ವಿಷಯ ಸುಖಗಳು ಯಾರ ಮನ ಹರಿಸಿದ್ರೆ ಅವರು ಅಮೃತವನ್ನು ಬಿಟ್ಟು ವಿಷ ಕುಡಿದಂತೆ ಅವರ ಪರಿಸ್ಥಿತಿ. ವಿಪರ್ಯಯ ಇಂದ್ರಿಯಾರ್ಥಾರ್ಥಂ ವಿಷಂ ಹತ್ತಿ ಅಮೃತಂ ತ್ಯಜನ್. ನಾನು ಅಂದ್ರೆ ರುದ್ರ, ಬ್ರಹ್ಮ, ಸಮಸ್ತ ದೇವತೆಗಳು ಎಲ್ಲರೂ ಕೂಡ ನಿನಗೆ ಶರಣಾಗತರಾಗಿದ್ದೇವೆ. ನೀನು ನಮ್ಮೆಲ್ಲರ ಆತ್ಮಸ್ವರೂಪನಾಗಿದ್ದೀ. ದೇವದೇವನೇ, ಈ ಬಾಣಾಸುರ ನನಗೆ ಪರಮಪ್ರಿಯನಾಗಿದ್ದಾನೆ, ನನ್ನ ಸೇವಕನಾಗಿದ್ದಾನೆ. ನಾನು ಈತನಿಗೆ ಅಭಯ ಪ್ರದಾನ ಮಾಡಿದ್ದೇನೆ. ಇವನ ಮುತ್ತಜ್ಜನಾದಂತಹ ಪ್ರಹ್ಲಾದನಿಗೆ ನೀನು ಹೇಗೆ ಅಭಯ ಕೊಟ್ಟಿದ್ದಿ, ಹಾಗೆ ಅವನ ಮೊಮ್ಮಗನಾದಂತಹ ಈ ಬಾಣಾಸುರನನ್ನ ಕೃಪೆಯಿಂದ ನೋಡುವುದನ್ನು ನೀನು ಮಾಡಬೇಕಾದಂತಹ ಕರ್ತವ್ಯವಾಗಿದೆ. ಹೀಗೆ ಶಿವ ಹೇಳಿದ್ಮೇಲೆ ಕೃಷ್ಣ ಅವನ ಪ್ರಾರ್ಥನೆಯನ್ನು ಕೇಳಿ ರುದ್ರದೇವನಿಗೆ ಹೇಳಿದಂತೆ, ಭಗವಂತನಾದಂಥ ರುದ್ರದೇವನೇ, ನೀನು ಏನು ಮಾತನ್ನು ಹೇಳಿದ್ದೆ ಅದನ್ನು ಅನುಮೋದಿಸ್ತೇನೆ. ಈ ಬಲಿಚಕ್ರವರ್ತಿ ಮೊದಲಾದಂಥ ಬಾಣಾಸುರ ನನಗೂ ಕೂಡ ಅವಧ್ಯನಾಗಿದ್ದಾನೆ. ನಾನು ಇವನನ್ನು ಕೊಲ್ಲುವಂತಿಲ್ಲ. ಯಾಕೆಂದ್ರೆ ನೀನೇ ಪ್ರಾರ್ಥನೆ ಮಾಡ್ಬೇಕಂತಿಲ್ಲ. ಪ್ರಹ್ಲಾದನಿಗೆ ನಾನು ಹಿಂದೆ ಅಭಯ ಕೊಟ್ಟುಬಿಟ್ಟಿದ್ದೆ. ನನ್ನ ವಂಶದ ಒಂದು ಹುಟ್ಟಿದಂಥವರನ್ನು ನಿನ್ನ ಕೊಲ್ಲಬಾರದು ಅಂತ ಪ್ರಹ್ಲಾದ ಕೇಳ್ಕೊಂಡು ಬಿಟ್ಟಿದ್ದೆ. ಹಾಗೆ ಆ ವರ ನನ್ನ ಮುಂದೆ ಇಟ್ಟು ಕೇವಲ ಇವನ ಅಹಂಕಾರ ಮರ್ದನ ಮಾಡಿದೆ ಅಷ್ಟೇ. ಭೂಮಿಗೆ ಭಾರವಾಗಿದ್ದಂಥ ಇವನ ಅಪಾರ ಸೈನಿಕರನ್ನು ಕೊಂಡು ಹಾಕಿದೆ. ಇವನ ತೋಳುಗಳನ್ನು ಕತ್ತರಿಸಿ ಇವನ ಸೊಕ್ಕನ್ನು ಮುರಿದೆ ಅಷ್ಟೇ. ಇವನಿಗೆ ಕೇವಲ 4 ಭುಜಗಳಿವೆ. ಅವು ಅಜರ ಅಮರವಾಗಿರ್ತವೆ. ಚತ್ವಾರಃ ಅಷ್ಟೇ ಭುಜಾಹ ಶಿಷ್ಟಾಹ ಭವಿಷ್ಯಂತೆ ಅಜರಾಮರಾಹ. ಆ ತೋಳುಗಳಷ್ಟೇ ಅವನಿಗೆ ಉಳಿದಿರ್ತವೆ. ಈ ಬಾಣಾಸುರ ನಿನ್ನ ಪ್ರಮಥ ಗಣಗಳಲ್ಲಿ ಪಾರ್ಶ್ವದಲ್ಲಿ ಮುಖ್ಯನಾಗಿರ್ತಾನೆ. ಇವನಿಗೆ ಮುಂದೆ ಯಾವ ಭಯವೂ ಇಲ್ಲ. ಹೀಗೆ ಕೃಷ್ಣನಿಂದ ವರವನ್ನು ಪಡೆದಂತಹ ಬಾಣಾಸುರ ಕೃಷ್ಣನಿಗೆ ತಲೆಬಾಗಿ ನಮಸ್ಕರಿಸಿ ಆ ಅನಿರುದ್ಧನನ್ನ ತನ್ನ ಮಗಳಾದಂಥ ಉಷಾದೇವಿ ಜೊತೆಗೆ ರಥದಲ್ಲಿ ಕೂಡಿಸಿಕೊಂಡು ಕೃಷ್ಣನ ಬಳಿಗೆ ಕರೆದುಕೊಂಡು ಬಂದ. ಕೃಷ್ಣ ಶಿವನ ಅನುಮತಿಯನ್ನು ಪಡ್ಕೊಂಡು ಆ ಸಪತ್ನೀಕನಾದಂಥ ಅನಿರುದ್ಧನನ್ನು ಕರೆದುಕೊಂಡು ದ್ವಾರಕಾ ನಗರಕ್ಕೆ ಪ್ರವೇಶ ಮಾಡಿದ. ದ್ವಾರಕಾನಗರದ ನಿವಾಸಿಗಳೆಲ್ಲರೂ ಕೂಡ ತಮ್ಮ ಪಟ್ಟಣವನ್ನ ಅಲಂಕರಿಸಿಕೊಂಡು ವಿವಿಧ ವಾದ್ಯಗಳನ್ನ ಮೊಳಗಿಸುತ್ತಾ ಕೃಷ್ಣನನ್ನು ಸ್ವಾಗತ ಮಾಡಿದರು. ಏವಂ ಕೃಷ್ಣ ವಿಜಯಂ ಶಂಕರೇಣ ಚ ಸಂಯುಗಂ ಸಂಸ್ಮರೇತ್ ಪ್ರಾತರುತ್ಥಾಯ ನತಸ್ಯ ಸ್ಯಾತ್ ಪರಾಜಯ. ಸಂಪೂರ್ಣ ಅಧ್ಯಾಯವನ್ನು ನೀವು ಪಾರಾಯಣ ಮಾಡಬೇಕಾಗಿಲ್ಲ. ಯಾವ ಪಂಡಿತರ ಮೂಲಕ ಅದನ್ನು ಕೇಳಬೇಕಾಗಿಲ್ಲ. ಬೆಳಿಗ್ಗೆ ಎದ್ದು ಕೃಷ್ಣ ಮತ್ತು ಶಂಕರರ ಯುದ್ಧ ಪ್ರಸಂಗ, ಅವರಿಬ್ಬರು ಸೇರಿದಂತಹ ಒಂದು ಪ್ರಸಂಗ ಮತ್ತು ಕೃಷ್ಣ ಅನಿರುದ್ಧನನ್ನ ತನ್ನ ನಗರಕ್ಕೆ ಕರೆದುಕೊಂಡು ಹೋಗುವಂಥ ಪ್ರಸಂಗವನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಆವತ್ತು ಆತ ಮಾಡಬೇಕಾದಂತಹ ಯಾವ ಕೆಲಸದಲ್ಲಿಯೂ ಅವನಿಗೆ ಪರಾಜಯವೇ ಇರೋದಿಲ್ಲ. ಅಲ್ಲಿಗೆ ಭಾಗವತದ ದಶಮಸ್ಕಂದದ 63ನೇ ಅಧ್ಯಾಯ ಸಮಾಪ್ತ ಆಗಿದೆ. ಆದರೆ ಹರಿವಂಶದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಇನ್ನೂ ಕೂಡ ಕೆಲವು ನೋಡುವಂತಹ ಸಂಗತಿಗಳು ಇವೆ. ಅದನ್ನ ಗಮನಿಸಿ ಆ ಕಥೆಯನ್ನೆಲ್ಲವನ್ನು ಕೂಡ ನಾವು ಪೂರ್ಣ ಮಾಡಬೇಕು.
ಹರಿವಂಶದ ವಿಷ್ಣು ಪರ್ವದ 124ನೇ ಅಧ್ಯಾಯದಲ್ಲಿ ಕೃಷ್ಣ, ಬಲರಾಮ ಮತ್ತು ಪ್ರದ್ಯುಮ್ನರು ಇದರಲ್ಲಿ ಬಂದಂತೆ ಅವರು 3 ಜನ ಬಂದಿದ್ರು. ಭಾಗವತದಲ್ಲಿ ಬಂದಂತೆ ಅವರು ಸಾಂಬ ಅವರೆಲ್ಲ ಅನೇಕ ಜನ ಬಂದರು ಅಂತಿದೆ. ಹರಿವಂಶ ಹೇಳಿದಂತೆ 3 ಜನ ಬಂದಿದ್ರು. ಬಾಣಾಸುರನ ಸಮಸ್ತ ಬಲವನ್ನು ಕೂಡ ಅವರು ತಮ್ಮ ನಿಶ್ಚಿತವಾದಂತಹ ಶಸ್ತ್ರಾಸ್ತ್ರಗಳ ಪ್ರಹಾರದಿಂದ ಧ್ವಂಸ ಮಾಡಿದರು. ಬಾಣಾಸುರ ತನ್ನ ಸೈನ್ಯ ನಾಶಕ್ಕೊಳಗಾಗಿದ್ದನ್ನು ನೋಡಿ ತನ್ನ ಸೈನಿಕರನ್ನು ಹುರಿದುಂಬಿಸಿದ್ರ. ಇಷ್ಟು ಹೇಳಿದ್ರು ಕೂಡ ಬಾಣಾಸುರನ ಸೈನಿಕರು ಅವನ ಮಾತಿಗೆ ಬೆಲೆ ಕೊಡಲಿಲ್ಲ. ಎಲ್ಲ ಹೆದರು ಓಡಿ ಹೋಗ್ಬಿಟ್ರು. ಕೆಲವೇ ಕ್ಷಣಗಳು ಯುದ್ಧದಲ್ಲಿ ಉಳ್ಕೊಂಡಿದ್ರು. ಸ್ವಯಂ ಬಾಣಾಸುರನೇ ಈ ತರ ಹೇಳಿದ್ರು ಕೂಡ ಆ ಮಾತು ಕೇಳದೇ ಇದ್ದಾಗ ಕುಭಾಂಡ, ಆ ಬಾಣಾಸುರನ ಮಂತ್ರಿ, ಆ ವೀರರನ್ನು ಮತ್ತೊಮ್ಮೆ ಹುರಿದುಂಬಿಸಿದ. ಬಾಣಾಸುರನ ಮಾತನ್ನು ಕೇಳಲಿಲ್ಲ, ಕುಭಾಂಡನ ಮಾತನ್ನು ಕೇಳಲಿಲ್ಲ. ಅವರೆಲ್ಲ ಅಲ್ಲಿಂದ ಓಡಿ ಹೋದ್ರು. ಕೃಷ್ಣನ ಚಕ್ರಾಗ್ನಿಯ ಭಯಕ್ಕೆ ಹೆದರಿ ಕಂಪಿಸ್ತಾ ಓಡಿ ಹೋದ್ರು. ಕೊನೆಗೊಮ್ಮೆ ರುದ್ರನೇ ಕೃಷ್ಣನಿಗೆ ಎದುರಾಗಿ ಬಂದು ನಿಂತ ಅಂತ ಆ ಕಥೆಯನ್ನು ನಾವಲ್ಲಿ ನೋಡ್ತೀವಿ. ಯುದ್ಧಕ್ಕೆ ಆತ ಸನ್ನದ್ಧನಾದ. ದಿವ್ಯವಾದಂತಹ ರಥದಲ್ಲಿ ಕೂತ್ಕೊಂಡು ಶಿವ ಅಲ್ಲಿಗೆ ಬಂದ. ಕುಮಾರಸ್ವಾಮಿ ಅಂದ್ರೆ ಸ್ಕಂದನು ಕೂಡ ಶಿವನನ್ನ ಹಿಂಬಾಲಿಸಿದ. ಶಿವನ ರಥದ ಧ್ವಜದಲ್ಲಿ ನಂದೀಶ್ವರ ಇದ್ದ, ಸ್ವಯಂ ವೃಷಭ ಇದ್ದ. ನಾನಾ ರೀತಿಯಾದಂತಹ ಭಯಂಕರವಾದಂತಹ ರೂಪಗಳನ್ನ ಧರಿಸಿದ್ದಂಥ ಶಿವನ ಗಣಗಳು ಅವನ ರಥವನ್ನು ಹಿಂಬಾಲಿಸಿದವು. ಸಿಂಹನ ಮುಖದವರು ಕೆಲವರು, ವ್ಯಾಘ್ರದ ಮುಖದವರು ಕೆಲವರು, ಆನೆಯ ಮುಖದವರು ಕೆಲವರು, ಕುದುರೆ ಒಂಟೆಯ ಮುಖದವರು, ಕೆಲವರು ಕತ್ತೆಯ ಮುಖದವರಿದ್ದವರು, ಕೆಲವು ಸರ್ಪವನ್ನೇ ಯಜ್ಞೋಪವೀತವನ್ನಾಗಿ ಧರಿಸಿದವರು, ಮತ್ತೆ ಕೆಲವರು ಆನೆಯ ಮುಖದವರು, ಕುದುರೆಯ ಮುಖದವರು, ಮೇಕೆಯ ಮುಖದವರು, ಬೆಕ್ಕಿನ ಮುಖ ಇದ್ದವರು, ಕೆಲವರು ಗಂಡು ಕುರಿಯ ಮುಖದಂತೆ ಮುಖ ಇದ್ದವರು, ಕೆಲವರು ನಾರು ಮಡಿಯನ್ನು ಉಟ್ಟವರು, ಕೆಲವರು ಚರ್ಮವನ್ನು ಧರಿಸಿದವರು. ಕೆಲವರ ತಲೆಯ ಮೇಲೆ ರೋಮಗಳು ಮೇಲ್ಮುಖವಾಗಿದ್ದವು. ಕೆಲವರು ಬಹಳ ಸುಂದರರಾಗಿದ್ದರು. ಆ ಶಿವನ ಗಣದಲ್ಲಿದ್ದಂಥವರು ವಿವಿಧ ರೀತಿಯಾದಂತಹ ಪುಷ್ಪಗಳನ್ನ ತಮ್ಮ ತಲೆಯ ಮೇಲೆ ಅವರು ಧರಿಸಿದ್ರು. ಸಿಂಹದ ಮತ್ತು ಹುಲಿಗಳ ಚರ್ಮವನ್ನು ಅವರು ಧರಿಸಿದ್ರು ಅಂತ ಈ ರೀತಿಯಾಗಿ ಕಥೆ ಇದೆ. ಕೃಷ್ಣನ ಮತ್ತು ಶಿವರ ನಡುವೆ ಈ ರೀತಿಯಾಗಿ ಭಯಂಕರವಾದಂತಹ ಯುದ್ಧ ನಡೆದಾಗ ಈ ಭೂಮಿಯೇ ಕಂಪಿಸಿತು. ದಿಗ್ಗಜಗಳು ಕೂಡ ಆ ಭಯಂಕರವಾದಂತಹ ಯುದ್ಧವನ್ನು ನೋಡಿ ಭಯಪಟ್ಟವು ಎಂಬುದಾಗಿ ಈ ರೀತಿಯ ವರ್ಣನೆ ಇದೆ. ಸಿದ್ಧರು, ಚಾರಣರು, ಯಕ್ಷರು, ವಿದ್ಯಾಧರರು, ಗಂಧರ್ವಾಪ್ಸರೆಲ್ಲರೂ ಕೂಡ ಯುದ್ಧದಲ್ಲಿ ಆ ಯುದ್ಧದ ದೃಶ್ಯವನ್ನು ನೋಡುವುದಕ್ಕಾಗಿ ಆಕಾಶದಲ್ಲಿ ನೆರೆದಿದ್ದರು. ಕೃಷ್ಣನ ಬಾಣಗಳಿಂದ, ಶಂಕರನ ಬಾಣದಿಂದ ಕೃಷ್ಣ ಮುಚ್ಚಲ್ಪಟ್ಟ. ಕೃಷ್ಣ ಹತನೇ ಆಗಿಬಿಟ್ಟ. ಕೃಷ್ಣನ ಕಥೆ ಮುಗಿತು ಎಂಬುದಾಗಿ ಎಲ್ಲರೂ ಭಾವಿಸಿದ್ರು ಅಲ್ಲಿದ್ದವರೆಲ್ಲ. ಶಂಕರನ ಪ್ರಯೋಗ ಮಾಡಿದಂತಹ ಆಗ್ನೇಯಾಸ್ತ್ರವನ್ನು ಕೃಷ್ಣ ತನ್ನ ಬಾಣಾಸ್ತ್ರದಿಂದ, ತನ್ನ ವಾರುಣಾಸ್ತ್ರದಿಂದ ಹಿಮ್ಮೆಟ್ಟಿಸಿದ. ರುದ್ರ ಮುಂದೆ ಪ್ರಳಯಾಗ್ನಿ ಸದೃಶವಾದಂತಹ ಪೈಶಾಚ, ರಾಕ್ಷಸ, ರೌದ್ರ ಮೊದಲ ಮತ್ತು ಆಂಗಿರಸ ಅನ್ನುವಂತಹ 4 ಮಹಾಸ್ತ್ರಗಳನ್ನ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ. ಅವನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ವಾಯುವ್ಯ, ಸಾವಿತ್ರ, ವಾಸವ, ಮೋಹನ ಅನ್ನುವಂಥ 4 ಅಸ್ತ್ರಗಳನ್ನ ಕೃಷ್ಣ ಪ್ರಯೋಗ ಮಾಡಿದ. ಕೃಷ್ಣ ವೈಷ್ಣವಾಸ್ತ್ರವನ್ನು ಹೀಗೆ ಪ್ರಯೋಗ ಮಾಡಿದ ಕೂಡಲೇ ಬಾಣಾಸುರನ ಸಮಸ್ತ ಸೈನಿಕರು, ಭೂತ ಯಕ್ಷಗಣಗಳೆಲ್ಲವೂ ಕೂಡ ಅಲ್ಲಿಂದ ಓಡಿ ಹೋದವು. ಬಾಣಾಸುರನು ಕೂಡ ಅದೇ ಸಂದರ್ಭದಲ್ಲಿ ಯುದ್ಧಕ್ಕೆ ಬಂದ. ತನ್ನ ಪುರೋಹಿತರ ಆಶೀರ್ವಾದ ಇತ್ಯಾದಿಗಳನ್ನ ಸ್ವೀಕಾರ ಮಾಡಿಕೊಂಡು ವಿಶಾಲವಾದಂತಹ ರಥವನ್ನ ಏರಿಕೊಂಡು ಬಂದ. ಸೂರ್ಯ ಚಂದ್ರರ ಚಿಹ್ನಗಳಿಂದ ಆ ರಥ ಯುಕ್ತವಾಗಿತ್ತು. ಸಾವಿರಾರು ಸೈನಿಕರು ಅವನಿಗೆ ಹಿಂಬಾಲಕರಾಗಿ ಹೊರಟರು. ಅಲ್ಲಿಗೆ 124ನೇ ಅಧ್ಯಾಯ ಮುಕ್ತಾಯವಾಗಿದೆ. 125ನೇ ಅಧ್ಯಾಯದಲ್ಲಿ ರುದ್ರ ಮತ್ತು ಕೃಷ್ಣರ ನಡುವೆ ನಡೆದಂತಹ ಯುದ್ಧದ ಮುಂದುವರೆದಂತಹ ವರ್ಣನೆ ಇದೆ. ರೋಷಾವಿಷ್ಟನಾದಂತಹ ಶಿವ 4 ಮುಖಗಳಿಂದ ಕೂಡಿದಂತಹ ಒಂದು ಬಾಣವನ್ನು ತೆಗೆದುಕೊಂಡು ಕೃಷ್ಣನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಹೊರಟ. ಕೃಷ್ಣನಿಗೆ ರುದ್ರನ ಮನಸ್ಸಲ್ಲಿರುವಂತಹದ್ದು ಏನು ಅಂತ ಗೊತ್ತಾಯ್ತು. ಕೂಡಲೇ ಆ 4 ಮುಖದ ಬಾಣ ತನ್ನ ಕಡೆ ಬರೋದಕ್ಕಿಂತ ಮೊದಲೇ ಜೃಂಭಣಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ. ಹರಿವಂಶದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಬರುವಂತೆ ಜೃಂಭಣಾಸ್ತ್ರ ಅಂದ್ರೆ ರುದ್ರ ಆಕಳಿಸ್ತಾ ಇದ್ದಂತೆ. ತಾತ್ಪರ್ಯದಲ್ಲಿ ಆಕಳಿಸ್ತಾ ಇದ್ದ ಅಂತ ಬರಲಿಲ್ಲ, ಸ್ತಬ್ಧನಾಗಿದ್ದ ಅಂತ ಬಂತಷ್ಟೇ. ಶಿವನ ಆಕಳಿಸ್ತಾ ಇರೋದನ್ನು ನೋಡಿ
ಬಾಣಾಸುರ ಪದೇ ಪದಕ್ಕೆ ಶಿವನಿಗೆ ವಿನಂತಿ ಮಾಡ್ಕೊಂಡ. ಆ ಯಾವ ವಿನಂತಿಯೂ ಕೂಡ ಫಲ ಕೊಡಲಿಲ್ಲ. ಶಿವ ಹಾಗೆ ನಿಂತುಬಿಟ್ಟ. ಸಮಸ್ತ ಪ್ರಾಣಿಗಳಿಗೂ ಭಯ ಆಯಿತು. ಸ್ವಯಂ ಮಹಾದೇವನೇ ಬ್ರಹ್ಮಣಾಸ್ತ್ರಕ್ಕೆ ವಶ ಆಗಿದ್ದನ್ನು ನೋಡಿ ಶಿವ ಮತ್ತು ಬಾಣಾಸುರರು ಈ ರೀತಿಯಾಗಿ ಏನೋ ಮಾಡಲಾರದನ್ನು ನೋಡಿ ರುದ್ರನ ಪಾರ್ಷದರು ಪ್ರದ್ಯುಮ್ನನ್ನ ಸುತ್ತುವರೆದು ನಿಂತು ಮಾಯಾಯುದ್ಧವನ್ನು ಪ್ರಾರಂಭ ಮಾಡಿದರು. ಆದ್ರೆ ಪ್ರದ್ಯುಮ್ನ ತಾನೂ ಕೂಡ ಮಾಯಾಯುದ್ಧವನ್ನು ಮಾಡಿ ಆ ಸಮಸ್ತ ದಾನವ ಸೈನ್ಯವನ್ನ ಮತ್ತು ಪ್ರಮಥಗಣಗಳನ್ನ ನಿದ್ರಾವಸರನ್ನಾಗಿ ಮಾಡಿಬಿಟ್ಟರು. ಎಲ್ಲರೂ ಕೂಡ ನಿದ್ರೆಗೆ ವಶರಾಗಿಬಿಟ್ರು. ಭೂದೇವಿ ನಡುಗಿ ಬ್ರಹ್ಮನನ್ನ ಶರಣ ಹೊಂದಿತು. ದೇವದೇವ ಮಹಾಬಾಹೋ ಪೀಡ್ಯಾಮಿ ಪರಮೌಜಸ ಕೃಷ್ಣ ರುದ್ರ ಭರಾಕ್ರಾಂತ ಭವಿಷ್ಯ ಏಕಾರಣವಾ ಪುನಃ. ನನಗೆ ಭಯಂಕರವಾದಂಥ ಭಾರದಿಂದ ನಾನು ಕುಗ್ಗಿ ಹೋಗ್ತಾ ಇದ್ದೇನೆ. ನೀರಿನ ರಾಶಿಯಲ್ಲಿ ಮತ್ತೊಮ್ಮೆ ನಾನು ಮುಳುಗಿ ಹೋಗಿಬಿಡ್ತೇನೆ. ಕೃಷ್ಣ ಮತ್ತು ರುದ್ರದ ಭಾರವನ್ನು ತಗಲಿಕ್ಕೆ ಆಗ್ತಾ ಇಲ್ಲ ಅಂತ ಆಕೆ ಕೇಳ್ಕೊಂಡ್ಲು. ನೀನೇ ಒಂದು ಏನಾದ್ರು ಉಪಾಯವನ್ನು ಹೇಳು ಅಂತ ಕೇಳ್ಕೊಂಡ್ಲು. ಆಗ ಪಿತಾಮಹ ಅವಳನ್ನ ಸಂತೈಸಿದ. ಮುಹೂರ್ತಂ ಧಾರೆಯ, ಸ್ವಲ್ಪ ಕಾಲ ತಾಳು, ನಿನಗೆ ಹಿಂದಿನಂತೆ ನಿನ್ನ ಭಾರ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿದ. ಬ್ರಹ್ಮ ರುದ್ರನಿಗೆ ಹೇಳಿದಂತೆ ಏನ್ ಹೇಳಿದಂದ್ರೆ, ರುದ್ರದೇವನೇ, ನಿನ್ನ ಸಮ್ಮತಿಯಿಂದಲೇ ಮಹಾ ಅಸುರದ ಸಂಹಾರ ಕಾರ್ಯ ಎಲ್ಲ ನಡೆದಿದೆ. ಸಂಹಾರ ಕಾರ್ಯವನ್ನು ಮಾಡಬೇಕಾದವನು ನೀನ್ಯಾಕೆ ಬಾಣಾಸುರನಿಗೆ ರಕ್ಷಣೆ ಕೊಡ್ತಾ ಇದ್ವಿ ಅಂತ ರುದ್ರನಿಗೆ ತಿಳಿ ಹೇಳಿದ. ಕೃಷ್ಣನ ಜೊತೆಗೆ ನೀನು ಯುದ್ಧ ಮಾಡ್ತಿರೋದು ನನಗೆ ಉಚಿತವಾಗಿ ಕಾಣ್ತಾ ಇಲ್ಲ. ನಿನ್ನ ಆತ್ಮವೇ ಕೃಷ್ಣನಲ್ಲಿದೆ ಅಂತ ಅನ್ನೋದನ್ನು ನೀವು ನೋಡ್ತಾ ಇಲ್ಲ. ಹೀಗೆ ಹೇಳಿದ ಕೂಡಲೇ ಆ ಭಗವಂತನಾದಂಥ ಶಿವ ಶರೀರಾಂತರ್ಗತವಾದಂಥ ಅಂತಃಕರಣದಲ್ಲಿ ಪ್ರವೇಶ ಮಾಡಿ ಧ್ಯಾನ ಯೋಗದಿಂದ ಹೃತ್ಕಮಲದಲ್ಲಿರುವಂಥ ಆ ಬ್ರಹ್ಮನನ್ನು ನೋಡಿದ. ಬ್ರಹ್ಮನನ್ನು ನೋಡಿದ ಕೂಡಲೇ ಅಲ್ಲಿ ಸಮಸ್ತ ಚರಾಚರ ಸಮೇತವಾದಂತಹ ಪ್ರಪಂಚವನ್ನು ನೋಡಿದ. ಅದೆಲ್ಲವನ್ನು ನೋಡಿದ ಕೂಡಲೇ ತಾನು ದ್ವಾರಕಾನಗರದಲ್ಲೇ ಹಿಂದೊಮ್ಮೆ ರುದ್ರನಿಗೆ ವರ ಕೊಟ್ಟಿದ್ದ, ಕೃಷ್ಣನಿಗೆ ವರ ಕೊಟ್ಟಿದ್ದ. ಏನಂತಂದ್ರೆ, ದ್ವಾರಕಾನಗರದಲ್ಲಿ ಶಿವನ ಕುರಿತು ಯಾವುದೋ ಒಂದು ಜಾತ್ರೆ ನಡೆದಿತ್ತು ಅಂತ ಹಿಂದೊಮ್ಮೆ ವರ್ಣನೆ ನಾನು ಹೇಳಿದ್ದೆ ನೆನಪು. ಹಾಗಾಗಿ ದ್ವಾರಕಾನಗರದಲ್ಲಿ ತಾನು ಕೊಟ್ಟಂತಹ ಮಾತುಗಳನ್ನು ನೆನಪು ಮಾಡಿಕೊಂಡ. ಹಾಗಾಗಿ ಕೃಷ್ಣನಿಗೆ ವಿರುದ್ಧವಾಗಿ ನಾನು ಯುದ್ಧ ಮಾಡಬಾರದು ಅಂತ ಹೇಳಿ ಆತ ಹಿಂತಿರುಗಿ ಬಂದುಬಿಟ್ಟ. ಆತ್ಮಾನಂ ಕೃಷ್ಣ ಯೋನಿ ಸಂ ಪಶ್ಯತ ಹಿ ಏಕಯೋನಿಜಂ ತಥೋ ನಿಸೃತ್ಯ ರುದ್ರಸ್ತು ನ್ಯಸ್ತವಾದ ಅಭವಂದುವೆ. ಕೃಷ್ಣ ಸ್ವರೂಪಿಯಾದಂತಹ ಪರಬ್ರಹ್ಮನಲ್ಲಿ ತಾನಿದ್ದೇನೆ ಅಂತ ತಿಳ್ಕೊಂಡವನು. ಮತ್ತು ತಾವಿಬ್ಬರೂ ಕೂಡ ಪರಬ್ರಹ್ಮನಿಂದಲೇ ಪ್ರಕಟರಾದವರು. ಅದೆಲ್ಲವನ್ನು ಕೂಡ ಆತ ಅರ್ಥ ಮಾಡಿಕೊಂಡ. ಹೀಗೆ ಅರ್ಥ ಮಾಡಿಕೊಂಡ ಮೇಲೆ ಆ ಶಿವ ಬ್ರಹ್ಮನಿಗೆ ಹೇಳಿದ, ಪೂಜ್ಯನೇ, ಇನ್ನು ಮುಂದೆ ನಾನು ಕೃಷ್ಣನ ಜೊತೆ ಯುದ್ಧ ಮಾಡೋದಿಲ್ಲ, ಭೂದೇವಿಯ ಭಾರ ಪರಿಹಾರವಾಗಲಿ ಅಂತ ಶಿವ ಆಶ್ವಾಸನೆ ಕೊಟ್ಟುಬಿಟ್ಟ. ಹರಿಹರರಿಬ್ಬರು ಪರಸ್ಪರವಾಗಿ ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡು ನಂತರ ಅವರಿಬ್ಬರು ಯುದ್ಧದಿಂದ ಹಿಮ್ಮೆಟ್ಟಿದರು. ಕೃಷ್ಣ ಮತ್ತು ಶಿವರಿಬ್ಬರು ಕೂಡ ಮಹಾಯೋಗಿಗಳು, ಯೋಗ ಮಾರ್ಗದಿಂದ ಪರಸ್ಪರ ಅಭೇದ ಸಂಬಂಧವನ್ನು ಹೊಂದಿದಂಥವರು. ಈ ವಿಷಯವನ್ನ ಅಲ್ಲಿಂದಂಥವ್ರಿಗೆ ಬೇರೆ ಯಾರಿಗೂ ತಿಳಿಯುವ ಶಕ್ತಿಯೇ ಇರಲಿಲ್ಲ. ಬ್ರಹ್ಮನೊಬ್ಬನೇ ಆ ದಿವ್ಯವಾದಂತಹ ಭಾಷ್ಯವನ್ನು ತಿಳ್ಕೊಂಡಂಥವನಾಗಿದ್ದ. ಉಳಿದೆಲ್ಲರೂ ಕೂಡ ಅವರಿಬ್ಬರು ಬೇರೆ ಬೇರೆ ಅಂತ ತಿಳ್ಕೊಳ್ತಿದ್ರು. ಹೀಗೆ ತಿಳ್ಕೊಂಡಂತಹ ಬ್ರಹ್ಮ ಏನು ಮಾಡಿದ ಅಂದ್ರೆ, ಅಲ್ಲಿದ್ದಂತಹ ಮಾರ್ಕಂಡೇಯ ಋಷಿಗಳಿಗೆ ಹೇಳಿದ. ಮಾರ್ಕಂಡೇಯ ಋಷಿಗಳಿಗೆ ಮುಂದಿನಂತ ಮಾತು ಹೇಳಿದ, ಬ್ರಾಹ್ಮಣೋತ್ತಮನೇ, ಹಿಂದೊಮ್ಮೆ ಮಂದರಾಚಲದ ಪಾರ್ಶ್ವಭಾಗದಲ್ಲಿ ನಾನು ರಾತ್ರಿ ಮಲ್ಕೊಂಡಿದ್ದೆ. ಆವಾಗ ಮಲಗಿದ್ದಾಗ ಸ್ವಪ್ನವೊಂದು ನನಗೆ ಕಾಣಿಸ್ಕೊಂಡಿತ್ತು. ಈ ಭವ ಮತ್ತು ಕೇಶವ, ಹರಿಹ ಮತ್ತು ಹರರಿಬ್ಬರು ಕೂಡ ಸರೋವರದ ತೀರದಲ್ಲಿ ಇದ್ದಲ್ಲಿದ್ದನ್ನು ನಾನು ನೋಡಿದೆ. ಆಗ ಹರಿಯು ಹರನಾಗಿಬಿಟ್ಟ, ಹರ ಹರಿಯಾಗಿಬಿಟ್ಟ. ಹರಂಚ ಹರಿರೂಪೇಣ ಹರಿಂಚ ಹರರೂಪಿಣಂ ಶಂಖ ಚಕ್ರ ಗದಾಪಾಣಿಂ ಪೀತಾಂಬರ ಧರಂ ಹರಂ. ಹರ ಹೇಗಿದ್ದ ಅಂದ್ರೆ ಶಂಖಚಕ್ರ ಗದಾಪಾಣಿಯಾಗಿದ್ದ, ಪೀತಾಂಬರಧಾರಿಯಾಗಿದ್ದ. ಹರಿರೂಪಿಯಾದಂಥ ಹರನನ್ನ, ಹರರೂಪನಾದಂಥ ಹರನನ್ನು ನಾನು ನೋಡಿದೆ. ತ್ರಿಶೂಲ ಪಟ್ಟಿಷಧರಂ ವ್ಯಾಘ್ರ ಚರ್ಮಧರಂ ಹರಿಂ ಗರುಡಸ್ಥಂ ಚಾಪಿ ಹರಂ ಹರಿಂಚ ವೃಷಭಧ್ವಜಂ. ಇದು ಹರಿಯ ವರ್ಣನೆ. ಆತ ಹೇಗಿದ್ದ ಅಂದ್ರೆ ವ್ಯಾಘ್ರ ಚರ್ಮವನ್ನು ಧರಿಸಿದ್ದ ಹರಿ. ಹರ ಗರುಡಾರೂಢನಾಗಿದ್ದ, ಹರಿಯು ವೃಷಭಾರೂಢನಾಗಿದ್ದ. ಎಂಥ ವಿಚಿತ್ರವಾದ ಸಂಗತಿಗಳನ್ನ ನಾನು ನೋಡಿದೆ. ಮಾರ್ಕಂಡೇಯ, ಇದ್ರ ರಹಸ್ಯ ನಿನಗೇನಾದ್ರೂ ಗೊತ್ತಾ ಅಂತ ಕೇಳಿದೆ ಬ್ರಹ್ಮ ಮಾರ್ಕಂಡೇಯನನ್ನ. ಬ್ರಹ್ಮನಿಗದು ಗೊತ್ತಿಲ್ಲ ಅನ್ನೋ ಸಂಗತಿ ಏನಲ್ಲ,
ಮಾರ್ಕಂಡೇಯನೇ ಆ ರಹಸ್ಯವನ್ನು ನೀನೇ ಹೇಳು ಅಂತ ಅವನ ಬಾಯಿಂದ ಹೇಳಿಸ್ಬೇಕಾಗಿತ್ತಷ್ಟೆ. ಬ್ರಹ್ಮನಿಗೆ ಅದು ಗೊತ್ತಿದ್ದ ಸಂಗತಿಯೇ. ಆಗ ಮಾರ್ಕಂಡೇಯ ಋಷಿಗಳು ಹೇಳಿದರು, ಶಿವಾಯ ವಿಷ್ಣು ರೂಪಾಯ ವಿಷ್ಣವೇ ಶಿವರೂಪಿಣೆ ಯಥಾಂತರಂ ನ ಪಶ್ಯಾಮಿ ತೇನ ತೌ ದಿಶತಃ ಶಿವಂ. ವಿಷ್ಣು ರೂಪನಾದಂಥ ಶಿವನಿಗೂ ಶಿವರೂಪನಾದಂಥ ವಿಷ್ಣುವಿಗೂ ನಾನು ನಮಸ್ಕಾರ ಮಾಡ್ತೇನೆ. ಅವರಿಬ್ಬರಲ್ಲಿ ನನಗೆ ಯಾವುದೇ ಅಂತರ ಕಾಣಿಸ್ತಾ ಇಲ್ಲ. ಈ ಭಾವನೆಯಿಂದ ಸಂತುಷ್ಟರಾದಂತಹ ಅವರಿಬ್ಬರು ಕೂಡ ನನಗೆ ಕಲ್ಯಾಣವನ್ನು ಉಂಟು ಮಾಡಲಿ. ಆದಿ ಮಧ್ಯಾಂತರಹಿತರಾದಂಥ ಅಕ್ಷರ ಪುರುಷ ಅನಿಸ್ಕೊಂಡಂಥ ಸ್ಥಾನ ಏನಿದೆ ಅದೇ ಈ ಹರಿಹರ ಸ್ವರೂಪವಾಗಿದೆ. ಚತುರ್ಮುಖ ಬ್ರಹ್ಮನೇ, ನಾನೀಗ ಆ ಹರಿಹರಾತ್ಮಕವಾದಂಥ ಬ್ರಹ್ಮದ ಸ್ವರೂಪವನ್ನು ವರ್ಣನೆ ಮಾಡ್ತೇನೆ ಅಂದ ಮಾರ್ಕಂಡೇಯ ಋಷಿ. ಯಾವನು ವಿಷ್ಣು ಸ್ವರೂಪನಾಗಿದ್ದಾನೋ ಅವನೇ ರುದ್ರ, ಯಾವನು ರುದ್ರನೋ ಅವನೇ ಬ್ರಹ್ಮ. ಇವರ ಮೂಲ ಸ್ವರೂಪ ಒಂದೇ ಆಗಿದೆ. ಏಕಾಹ ಮೂರ್ತಿತ್ರಯ ದೇವಾಹ ರುದ್ರ ವಿಷ್ಣು ಪಿತಾಮಹಾಹ. ಅನೇಕ, ವಾಸ್ತವಿಕವಾಗಿ ಅವರು ಅನೇಕರಲ್ಲ, ಒಬ್ಬರೇ ಆಗಿದ್ರೂ ಕೂಡ ಕಾರ್ಯದ ಪ್ರಭೇದದಿಂದಾಗಿ ವಿಷ್ಣು ಶಿವ ಮತ್ತು ರುದ್ರ ಎಂಬುದಾಗಿ, ವಿಷ್ಣು ಶಿವ ಮತ್ತು ಬ್ರಹ್ಮ ಎಂಬುದಾಗಿ ಅವರು ಪ್ರತ್ಯೇಕ ಹೆಸರುಗಳಿಂದ ಕರೆಯಲ್ಪಡ್ತಾರಷ್ಟೇ. ಲೋಕಗಳನ್ನು ಅವರು ಸೃಷ್ಟಿ ಮಾಡ್ತಾರೆ, ವರಗಳನ್ನು ಕೊಡ್ತಾರೆ, ಜಗತ್ತನ್ನ ರಕ್ಷಣೆ ಮಾಡ್ತಾರೆ ಮತ್ತು ತಾವೇ ಜಗತ್ತನ್ನು ನಾಶ ಮಾಡ್ತಾರೆ. ಅರ್ಧನಾರೀಶ್ವರ ಅಷ್ಟೇ, ಅವರು 3 ಜನ ಕೂಡ ಅರ್ಧನಾರೀಶ್ವರ ಸ್ವರೂಪರಾಗಿದ್ದಾರೆ. ವ್ರತಂ ತೀವ್ರಂ ಸಮಾಸ್ಥಿತಾ, ತೀವ್ರವಾದಂತಹ ವ್ರತಾನುಷ್ಠಾನಗಳನ್ನು ಮಾಡ್ತಾರೆ. ಯಥಾ ಜಲೇ ಜಲಂ ಕ್ಷಿಪ್ತಂ ಜಲಮೇವತು ತದ್ಭವೇ. ಸಮುದ್ರದಿಂದ ಒಂದು ಗಿಂಡಿ ನೀರನ್ನು ತಂದು ಪ್ರತ್ಯೇಕವಾಗಿ ಇಟ್ಟರೆ ಆ ನೀರು ಪ್ರತ್ಯೇಕವಾಗಿ ಕಾಣಿಸೋದು ಹೌದು, ಸಮುದ್ರ ಬೇರೆ ಆ ಗಿಂಡಿ ನೀರು ಬೇರೆ ಅಂತ ಅನ್ಸೋದು ಹೌದು. ಮತ್ತೊಂದು ಹಂಡೆ ನೀರನ್ನು ತಂದಿದ್ರೆ ಹಂಡೆ ನೀರು ಪ್ರತ್ಯೇಕವಾಗಿ ಕಾಣಿಸ್ತದೆ ಸಮುದ್ರಕ್ಕಿಂತ ಮತ್ತು ಆ ಗಿಂಡಿಯ ನೀರಿಗಿಂತ. ಮತ್ತೊಂದು ಕಲಶದಲ್ಲಿ ನೀರು ತಂದಿತ್ತು, ಆ ಕಲಶವು ಮೊದಲಿನ 3ಕ್ಕಿಂತಲೂ ಪ್ರತ್ಯೇಕವಾಗಿ ಕಾಣಿಸಿತ್ತು. ಅದೆಲ್ಲ ಸರಿಯೇ. ಆ ನೀರು ಎಲ್ಲವನ್ನು ತಗೊಂಡೋಗಿ ಮತ್ತೆ ಸಮುದ್ರಕ್ಕೆ ಹಾಕಿಬಿಟ್ರೆ ಅಲ್ಲಿ ಉಳಿಯೋದೇನು, ಅಲ್ಲೇನು ಉಳಿದದ್ದೇ ಇಲ್ಲ. ಹಾಗಾಗಿ ರುದ್ರನಲ್ಲಿ ಪ್ರವೇಶ ಮಾಡಿದಂಥ ವಿಷ್ಣು ರುದ್ರಮಯನೇ ಆಗಿಬಿಡ್ತಾನೆ. ಇದ್ರದ್ದೊಂದು ಸಂಗತಿಯನ್ನು ತಿಳ್ಕೊಳ್ಬೇಕು. ಬ್ರಹ್ಮಸೂತ್ರ ಭಾಷ್ಯ ನ್ಯಾಯಸುಧಾರದಲ್ಲಿ ಅದರದೆಲ್ಲ ವರ್ಣನೆ ಮಾಡಿದ್ದೇವೆ. ಈ ಹರಿವಂಶಿ ಶ್ಲೋಕಗಳನ್ನು ಹೇಳ್ತದಲ್ಲ, ಅದನ್ನು ಯಾರು ಎಲ್ಲ ಥರನೂ ಹೇಳ್ಬೋದು, ಎಲ್ಲ ಥರ ಸಭೆಗಳಲ್ಲಿ ಹೇಳ್ಬೋದು. ಶೈವ ಪರವಾಗಿರುವವರು ಶಿವನ ಸರ್ವೋತ್ತಮ ಸ್ಥಾಪನೆ ಮಾಡಿಕ್ಕೂ ಅದನ್ನು ಶ್ಲೋಕಗಳನ್ನು ಬಳಸ್ಕೋಬಹುದು. ವಿಷ್ಣು ಪರರಾದವರು ವಿಷ್ಣುವಿನ ಸರ್ವೋತ್ತಮ ಸ್ತೋತ್ರ ಸ್ಥಾಪನೆ ಮಾಡಿಕ್ಕೂ ಅದನ್ನು ಬಳಸ್ಕೊಳ್ಬಹುದು. ಆ ನೀರಿನ ಉದಾಹರಣೆ ಇದೆಯಲ್ಲ, ಅದನ್ನ ಮಾಧ್ವ ವೇದಾಂತದಲ್ಲಿ ಬಹಳ ನಿರ್ದಿಷ್ಟವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಇದು ಬರೇ ದೇವತೆಗಳಷ್ಟೇ ಸಂಬಂಧಪಟ್ಟಿದ್ದಲ್ಲ, ಬ್ರಹ್ಮ ವಿಷ್ಣು ಮತ್ತು ಶಿವ ಇವರು 3 ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ನಾವಿದ್ದೇವಲ್ಲ ನಮಗೂ ಹಾಗೆ ಸಂಬಂಧಪಟ್ಟಿದ್ದದು. ಸಮುದ್ರದಿಂದ ಸಿಡಿದು ಬಂದಂಥ ಬಿಂದುವಿನಂತೆ ನಾವೆಲ್ಲರೂ ನಾವು ಕೊನೆಗೆ ಹೋಗಿ ಆ ಸಮುದ್ರದಲ್ಲಿ ಸೇರ್ಕೊಂಡು ಬಿಡ್ತೇವೆ. ನಾವು ಬಿಂದುಗಳು, ಅಲ್ಲಿ ಹೋಗಿ ನಾವು ಸೇರ್ಕೊಂಡು ಬಿಡ್ತೇವೆ. ಭಗವಂತನೇ ನಾನು ಬಿಂದು ನೀನು ಸಿಂಧು ಅಂತ ಸ್ತೋತ್ರ ಮಾಡೋದನ್ನು ನೀವು ಕೇಳಿರ್ತೀರಿ. ಈ ಬಿಂದು ಹೋಗಿ ಮತ್ತು ಆ ಸಿಂಧುವಿಗೆ ಸೇರಿದಾಗ ಅದೆಲ್ಲ ಮತ್ತೆ ಒಂದಾಗಿಬಿಡ್ತದೆ, ಅವಕ್ಕೆ ಭೇದ ಇಲ್ಲ ಅಂತ ಹೇಳುವಂತೆ ಕಾಣಿಸ್ತದೆ. ಇಲ್ಲೂ ಕಾಣಿಸ್ತದೆ ಮತ್ತು ಕೆಲವು ಕಡೆ ಕಾಣಿಸ್ತದೆ. ಅಲ್ಲೇನು ಆಚಾರ್ಯರು ಹೇಳಿದ್ದಾರೆ ಅಂದರೆ, ಆ ನೀರನ್ನು ಪ್ರತ್ಯೇಕವಾಗಿ ನೋಡ್ಲಿಕ್ಕೆ ನಮಗೆ ಗೊತ್ತಾಗದೇ ಇರ್ಬೋದು. ನೀರು ಹೊಸದಾಗಿ ಬಂದು ಸೇರಿದ ನೀರು ಹಳೆ ನೀರು ಒಂದು ಆಗೋದೊಂದೇನು, ಒಂದು ಕಡೆ ಸೇರ್ಕೊಳಕ್ ಹೌದು, ಆದ್ರೆ ಅದಕ್ಕೊಂದು ಪ್ರತ್ಯೇಕವಾದಂಥ ಅಸ್ತಿತ್ವ ಇದ್ದೇ ಇದೆ. ಏನು ನೀರು ಅಂದ್ರೆ ಏನು? ಆ ನೀರಿನ ಪರಮಾಣುಗಳು, ನೀರಿನ ಮೂಲಭೂತ ವಸ್ತುಗಳಿವೆ ಅಲ್ಲ, ಆ ಮೂಲಭೂತ ವಸ್ತುಗಳೇನು ಬೇರೆ ಆಗಲಿಲ್ಲ. ನಿಮಗಳನ್ನು ಬೇರ್ಪಡಿಸಲಿಕ್ಕಾಗದೇ ಇರ್ಬೋದು. ಹಾಲಿಗೆ ನೀರಿನ ಬೆರೆಸಿದ್ರೆ ನಮ್ಮಂಥವ್ರಿಗೆ ಬೇರ್ಪಡಿಸಲಿಕ್ಕಾಗೋದಿಲ್ಲ. ಮತ್ತೆ ಬಿಸಿ ಮಾಡಿ ಅವೆರಡನ್ನು ಪ್ರತ್ಯೇಕ ಮಾಡಬೇಕಾಗ್ತದೆ. ಹಾಗೆ ನೀರಿನೊಳಗೆ ಸೇರಿದಂತಹ ನೀರನ್ನ ನಾವು ಪ್ರತ್ಯೇಕವಾಗಿ ತಿಳಿಯಲಾರೆ. ಅದೆಲ್ಲವೂ ಒಂದು ವೇಳೆ ಒಂದೇ ಆಗೋದಾಗಿದ್ದರೆ ಆಚಾರ್ಯ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಒಂದು ಪಾತ್ರೆಯಲ್ಲಿ ಹಾಕಿ ನೋಡಿ, ಸಮುದ್ರದಲ್ಲಿ ಒಂದು ಬಿಂದು ಸೇರಿಸಿದಾಗ ನಿಮಗೊಂದು ವ್ಯತ್ಯಾಸ ಗೊತ್ತಾಗ್ಲಿಕ್ಕಿಲ್ಲ. ಒಂದು ಪಾತ್ರೆಯಲ್ಲಿ 1 ಲೀಟರ್ ನೀರಿದ್ದಾಗ ಅದಕ್ಕೊಂದು 1/4 ಲೀಟರ್ ನೀರನ್ನು ಹೆಚ್ಚಾಗಿ ಸೇರಿಸಿ ನೋಡಿ, ಹೆಚ್ಚಾಗ್ತದೆ. ಹೆಚ್ಚಾಗೋದ್ರ ಅರ್ಥ ಏನು? ಇದರಿಂದ 2 ಬೇರೆ ಅಂತಾನೆ ಅರ್ಥ ಅಲ್ಲ. ಆ 1 ಲೀಟರ್ ನೀರು ಮೊದಲಿತ್ತು ಮತ್ತು 1/4 ಲೀಟರ್ ನೀರು ಎರಡು ಕೂಡ ಬೇರೆ ಬೇರೆ ಅಂತಾನೆ ಅರ್ಥ. ಬೇರ್ಪಡಿಸಿ ನಮಗೆ ಬರದೇ ಇರಬಹುದು. ಒಂದ್ ವೇಳೆ ಒಂದೇ ಆಗೋದಾಗಿದ್ರೆ ಮಿಕ್ಕಿನ 1 ಲೀಟರ್ ನೀರೇ ಉಳಿತಿತ್ತು. ನೀರಿನೊಳಗೆ ಸಕ್ಕರೆ ಬೆರೆತಾಗಲೂ ಅಷ್ಟೇ, ಅದು ತೂಕ ಆಗಲೂ ಹೆಚ್ಚಾಗೇ ಇರ್ತದೆ. ಅದು ನಮ್ಮ ಅಲ್ಪ ದೃಷ್ಟಿಗೆ, ಸ್ಥೂಲ ದೃಷ್ಟಿಗೆ ಅದು ತಿಳಿಯದೇ ಇರಬಹುದು ಅಷ್ಟೇ. ಹೀಗೆ ಅಲ್ಲಿರುವಂತಹ ಉದಾಹರಣೆಗಳನ್ನೇನಿವೆ ಅದನ್ನು ಬಹಳ ಎಚ್ಚರಿಕೆಯನ್ನು ತಗೊಳ್ಬೇಕಷ್ಟೇ.
ಅಗ್ನಿ ಪ್ರವಿಷ್ಟಸ್ತು, ಅಗ್ನಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಉಪನಿಷತ್ನಲ್ಲಿರುವಂತಹ ಉದಾಹರಣೆಗಳಿವೆಲ್ಲ. ಬೆಂಕಿಯೊಡನೆ ಸೇರಿದಂತಹ ಬೆಂಕಿಯೇ ಆಗಿಬಿಡುವಂತೆ ವಿಷ್ಣುವಿನಲ್ಲಿ ಪ್ರವೇಶ ಮಾಡಿದಂತಹ ರುದ್ರ ವಿಷ್ಣುಮಯನೇ ಆಗಿಬಿಡ್ತಾನೆ ಅಂತ ವರ್ಣನೆ ಇದೆ. ರುದ್ರನನ್ನ ಅಗ್ನಿಮಯ ಅಂತ ತಿಳ್ಕೋಬೇಕು, ವಿಷ್ಣುವನ್ನ ಸೋಮಸ್ವರೂಪ ಅಂತ ತಿಳ್ಕೋಬೇಕು. ಹೀಗೆ ಈ ಕಾರಣದಿಂದ ಸಮಸ್ತ ಚರಾತ್ಮಕವಾದ ಜಗತ್ತೇನಿದೆ ಅದೆಲ್ಲವೂ ಕೂಡ ಅಗ್ನಿ ಸೋಮಾತ್ಮಕವಾದದ್ದು. ಸೋಮ ಅಂದ್ರೆ ಅಗ್ನಿ ಮತ್ತು ಸೋಮ ಅವರ ಇಬ್ಬರ ಸಂಗಮದಿಂದಾಗಿ ಅಗ್ನಿಶೋಮ ಅನ್ನುವಂಥ ಶಬ್ದ ನಿರ್ಮಾಣವಾಗಿದೆ. ಹರಿಹರರಿಬ್ಬರು ಕೂಡ ಸಮಸ್ತ ಜಗತ್ತಿನ ಸೃಷ್ಟಿಕರ್ತರಾಗಿದ್ದಾರೆ, ಲಯಕರ್ತರಾಗಿದ್ದಾರೆ. ನಾರಾಯಣ ಮತ್ತು ಮಹೇಶ್ವರರು ಕರ್ತ ಮತ್ತು ಕಾರಣರಾಗಿದ್ದಾರೆ. ಹರಿಹರರೇ ಸೃಷ್ಟಿಕರ್ತರಾಗಿದ್ದಾರೆ, ಪಾಲಕರಾಗಿದ್ದಾರೆ, ಜಗತ್ತನ್ನ ಲಯ ಕೂಡ ಮಾಡ್ತಾರೆ. ಪಿತಾಮಹನೇ, ಹರಿಹರ ಬ್ರಹ್ಮಾದಿಗಳ ಸ್ವರೂಪವನ್ನು ನಾನು ನಿಮಗೆ ಇಲ್ಲಿ ತನಕ ಹೇಳಿದ್ದೇನೆ. ಯಾರು ಅನುದಿನವೂ ಈ ಸ್ತೋತ್ರವನ್ನು ಪಠನೆ ಮಾಡ್ತಾರಲ್ಲ ಅಥವಾ ಬೇರೆಯವರಿಂದ ಕೇಳ್ತಾರಲ್ಲ ಅವರು ಹರಿಹರರ ಪ್ರಸಾದದಿಂದ ಪರಮಗತಿಯನ್ನ ಹೊಂದುತ್ತಾರೆ. ನಾನು ಬ್ರಹ್ಮನೊಡನೆ ಸೇರಿದಂತಹ ಹರಿ ದೇವತೆಗಳನ್ನು ಸ್ತೋತ್ರ ಮಾಡ್ತೇನೆ. ದೇವವು ಹರಿಹರವು ಸ್ತೋಷ್ಯೆ ಬ್ರಹ್ಮಣ ಸಹ ಸಂಗತವು. ಹರಿವಂಶವನ್ನ ಬ್ರಹ್ಮ ವಿಷ್ಣು ಮಹೇಶ್ವರರ ಶರೀರ ರೂಪ ಅಂತ ಹೇಳೋದಿದೆಯಲ್ಲ ಅಂತದೊಂದು ಶ್ಲೋಕ ಇಲ್ಲಿದೆ. ಏತೌಚ ಪರಮೌ ದೇವೋ ಜಗತಃ ಪ್ರಭವಾಪ್ಯಯವು. ವಿಷ್ಣುವು ರುದ್ರನಿಗೆ ಪರದೇವತೆಯಾಗಿದ್ದಾನೆ, ವಿಷ್ಣುವಿಗೆ ರುದ್ರ ಪರದೇವತೆಯಾಗಿದ್ದಾನೆ. ಯಾವ ಥರನೂ ಶ್ಲೋಕಗಳನ್ನೆಲ್ಲ ಬಳಕೆ ಮಾಡ್ಕೊಳ್ಬಹುದು. ಒಬ್ಬನೇ ಪರಮೇಶ್ವರ ಎರಡು ರೂಪಗಳನ್ನು ತಾಳಿ ಪ್ರಪಂಚದಲ್ಲಿ ಯಾವಾಗಲೂ ಸಂಚಾರ ಮಾಡ್ತಿರ್ತಾನೆ. ಶಂಕರನಿಲ್ಲದೆ ವಿಷ್ಣುವಿಲ್ಲ, ವಿಷ್ಣುವಿಲ್ಲದೆ ಶಂಕರನೂ ಇಲ್ಲ. ನ ವಿನಾ ಶಂಕರಂ ವಿಷ್ಣು ನ ವಿನಾ ಕೇಶವಂ ಶಿವ. ಹೀಗೆ ಅವರಿಬ್ಬರು ಕೂಡ ಅಭಿನ್ನ ಸ್ವರೂಪರಾಗಿದ್ದಾರೆ. ನಮೋ ರುದ್ರಾಯ ಕೃಷ್ಣಾಯ ನಮಃ ಸಂಹತಚಾರಿಣೆ ನಮಃ ಷಡರ್ಧ ನೇತ್ರಾಯ. ಷಡರ್ಧ ಅಂದ್ರೆ ಮೂರು ಕಣ್ಣುಳ್ಳಂತಹ ರುದ್ರನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಷಡರ್ಧ, ಷಟ್ ಅಂದ್ರೆ 6, ಅದರ ಅರ್ಧ ಅಂದ್ರೆ 3 ಕಣ್ಣುಳ್ಳಂತಹ ಶಿವನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಷಡ್ವಿನೇತ್ರಾಯ, ಕಂಗೊಳಿಸುವಂತಹ ಹೊಳಪಿನ ಕಣ್ಣುಳ್ಳಂತಹ ಕೃಷ್ಣನಿಗೆ ನಮಸ್ಕಾರ. ಪಿಂಗಲ ನೇತ್ರಾಯ ಅನ್ನೋದು ಶಿವನಿಗೆ ಸ್ತೋತ್ರ ಮಾಡುವಂಥದ್ದು. ಪದ್ಮನೇತ್ರಾಯ ಅನ್ನೋದು ಕೃಷ್ಣನನ್ನ ಹೊಗಳುವಂಥದ್ದು ಒಂದೇ ಶ್ಲೋಕದಲ್ಲಿ. ಈ ಶ್ಲೋಕ ನೋಡಿ, ನಮಃ ಕುಮಾರ ಗುರವೇ ಪ್ರದ್ಯುಮ್ನ ಗುರವೇ ನಮಃ. ಕೃಷ್ಣ ಪ್ರದ್ಯುಮ್ನಿಗೆ ಗುರು ಅಂದ್ರೆ ತಂದೆ, ಶಿವ ಕುಮಾರ ಗುರು, ಆತ ಷಣ್ಮುಖನ ಗುರುವಾಗಿದ್ದಾನೆ. ನಮಃ ಧರಣೀಧರಾಯ, ಒಬ್ಬ ಧರಣೀಧರ ಮತ್ತೊಬ್ಬ ಗಂಗಾಧರ ಅಂತ ಅದ್ಭುತವಾದಂಥ ಶ್ಲೋಕಗಳಿವೆ. ನಮಃ ಮಯೂರ ಪಿತ್ತಾಯ, ಒಬ್ಬ ಮಯೂರವನ್ನು ತನ್ನ ತಲೆಯ ಮೇಲೆ ಅಲಂಕರಿಸಿಕೊಂಡಿದ್ದಾನೆ, ಮತ್ತೊಬ್ಬ ಕೇಯೂರವನ್ನ ಧರಿಸಿಕೊಂಡಿದ್ದಾನೆ. ನಮಃ ಕಪಾಲಮಾಲಾಯ ವನಮಾಲಾಯ ವೈ ನಮಃ, ಒಬ್ಬ ಕಪಾಲಗಳ ಮಾಲೆಯನ್ನು ಧರಿಸಿದ್ದಾನೆ, ಮತ್ತೊಬ್ಬ ವನಮಾಲೆಯನ್ನ ಧರಿಸಿದ್ದಾನೆ. ತ್ರಿಶೂಲವನ್ನು ಒಬ್ಬ ಕೈಯಲ್ಲಿ ಹಿಡಿದಿದ್ರೆ ಚಕ್ರವನ್ನು ಮತ್ತೊಬ್ಬ ಕೈಯಲ್ಲಿ ಹಿಡಿದಿದ್ದಾನೆ. ನಮಃ ತ್ರಿಶೂಲ ಹಸ್ತಾಯ ಚಕ್ರಹಸ್ತಾಯ ವೈ ನಮಃ. ನಮಃ ಕನಕದಂಡಾಯ, ಒಬ್ಬನ ಕೈಯಲ್ಲಿ ಸುವರ್ಣಮಯವಾದಂತಹ ದಂಡವಿದೆ. ಅದು ಯಾರಿಗೆ ಅಂದ್ರೆ ವಾಮನ ರೂಪಿಯಾದಂತಹ ಕೃಷ್ಣನ ಕೈಯಲ್ಲಿ ಸುವರ್ಣಮಯವಾದಂತಹ ದಂಡ. ಬ್ರಹ್ಮದಂಡವನ್ನು ಹಿಡಿದಂಥವನು ಶಿವ. ಹೀಗೆ ವರ್ಣನೆ ಇದೆ. ವ್ಯಾಘ್ರ ಚರ್ಮವನ್ನು ಧರಿಸಿರುವಂತಹ ಶಿವನಿಗೆ ನಮಸ್ಕಾರ. ನಮಃ ಚರ್ಮ ನಿವಾಸಾಯ ನಮಸ್ತೆ ಪೀತವಾಸಿಕೆ, ಪೀತಾಂಬರವನ್ನು ಧರಿಸಿರುವಂತಹ ಶಿವನಿಗೆ ನಮಸ್ಕಾರ. ಖಟ್ವಾಂಗ ಅನ್ನುವಂತಹ ಒಂದು ಆಯುಧ, ಅದನ್ನು ಧರಿಸಿರುವಂತಹ ಶಿವನಿಗೆ ನಮಸ್ಕಾರ. ಮುಸಲಾಯುಧವನ್ನು ಧರಿಸಿರುವಂತಹ ಬಲರಾಮ ರೂಪಿಯಾದಂತಹ ಕೃಷ್ಣನಿಗೆ ನಮಸ್ಕಾರ. ಭಸ್ಮ ಶಿವನ ಅಂಗರಾಗವಾಗಿದೆ ಮತ್ತು ಶ್ಯಾಮಲವಾದಂತಹ ಶರೀರವುಳ್ಳವನು ಕೃಷ್ಣ. ನಮಃ ಸ್ಮಶಾನವಾಸಾಯ ನಮಃ ಸಾಗರವಾಹಿನೆ, ನಮಃ ವೃಷಭವಾಹಾಯ ನಮಃ ಗರುಡ ವಾಹಿನೆ. ನಮೋಸ್ತು ಅನೇಕ ರೂಪಾಯ ಬಹುರೂಪಾಯ ವೈ ನಮಃ. ನಮಃ ಪ್ರಳಯಕರ್ತೆ ನಮಃ ತ್ರೈಲೋಕ್ಯ ಧಾರಿಣೆ. ಸೌಮ್ಯ ಸ್ವರೂಪನಾದವನು, ಭೈರವ ಸ್ವರೂಪನಾದವನು, ವಿರೂಪಾಕ್ಷನಾದವನು, ಸೌಮ್ಯ ನೇತ್ರವುಳ್ಳವನು ಅಂತ ಭಗವಂತನಿಗೆ ನಮಸ್ಕಾರ. ದಕ್ಷಯಜ್ಞ ವಿನಾಶಾಯ, ಒಬ್ಬ ಬಲಿಯರಿ ನಿಯಮನಾಯಕ, ಬಲಿಯ ಯಜ್ಞವನ್ನ ನೆಚ್ಚಿ ನಿಂತವನು ಮತ್ತೊಬ್ಬ. ನಮಃ ಪರ್ವತವಾಸಾಯ, ಒಬ್ಬ ಪರ್ವತದಲ್ಲಿದ್ದವನು ಶಿವ, ಮತ್ತೊಬ್ಬ ಸಾಗರದಲ್ಲಿ ವಾಸ ಮಾಡುವಂಥವನು. ನಮಃ ಸುರರಿಪುಘ್ನಾಯ ತ್ರಿಪುರಘ್ನಾಯ ವೈ ನಮಃ. ಸುರರಿಪುಗಳನ್ನ ರಾಕ್ಷಸರನ್ನು ಕೊಂದವನೊಬ್ಬ, ತ್ರಿಪುರಾಸುರರನ್ನ ಮೆಟ್ಟಿ ನಿಂತವನು ಮತ್ತೊಬ್ಬ. ನಮೋಸ್ತು ನರಕಘ್ನಾಯ, ಒಬ್ಬ ನರಕಾಸುರನನ್ನು ಕೊಂದವನು, ಮತ್ತೊಬ್ಬ ಕಾಮಾಂಗನಾಶಿನೇ, ಕಾಮನನ್ನ ಸುಟ್ಟು ಬೂದಿ ಮಾಡಿದವನು. ನಮಸ್ತು ಅಂಧಕನಾಶಾಯ,
ಅಂಧಕಾಸುರನನ್ನ ಮೆಟ್ಟಿನಂತವನು ಶಿವ. ನಮಃ ಕೈಟಭರಾಶಿನೇ, ನಮಃ ಸಹಸ್ರಹಸ್ತಾಯ, ನಮಃ ಅಸಂಖ್ಯೇಯ ಬಾಹವೇ, ನಮಃ ಸಹಸ್ರಶೀರ್ಷಾಯ ಬಹುಶೀರ್ಷಾಯ ವೈ ನಮಃ, ದಾಮೋದರಾಯ ದೇವಾಯ ಮುಂಜ ಮೇಖಲಿನೇ ನಮಃ. ಶಿವ ತನ್ನ ಕಟಿ ಪ್ರದೇಶದಲ್ಲಿ ಮುಂಜ ಅನ್ನೋದು ಹುಲ್ಲು, ಆ ಹುಲ್ಲಿನ ಉಡಿದಾರವನ್ನು ಧರಿಸಿರ್ತಾನೆ. ನಮಸ್ತೆ ಭಗವನ್ ವಿಷ್ಣು, ನಮಸ್ತೆ ಭಗವನ್ ಶಿವ, ನಮಸ್ತೆ ಭಗವನ್ ದೇವ, ನಮಸ್ತೆ ದೇವ ಪೂಜಿತ. ಸಾಮವೇದಗಳಿಂದ ಪ್ರತಿಪಾದ್ಯನಾದಂತಹ ಕೃಷ್ಣನೇ, ರುದ್ರಾಧ್ಯಾಯಗಳಿಂದ ಪೂಜ್ಯನಾದಂತಹ ಶಿವನೇ, ನಿಮ್ಮಿಬ್ಬರಿಗೂ ಕೂಡ ನಮಸ್ಕಾರ. ಮಹಾಪರಾಕ್ರಮಿಗಳಂತಹ ದೇವದೇವತೆಗಳಿಗೆ ನಾವು ನಮಸ್ಕಾರ ಮಾಡ್ತೇವೆ. ಋಷಿಕೇಶ ನಮಸ್ತೆ ಇತ್ತು, ಸ್ವರ್ಣಕೇಶ ನಮೋಸ್ತುತೆ. ಋಷಿಕೇಶ ಕೃಷ್ಣನಾದ್ರೆ, ಸ್ವರ್ಣಕೇಶ ಅಂದ್ರೆ ಹೊಳೆಯುವಂತ ಕೇಶ ಇದ್ದವನು ರುದ್ರ. ವೇದಾಂತ ಪಾರಂಗತರಾದಂತಹ ವೇದವ್ಯಾಸರು, ಧೀಮಂತರಾದಂತಹ ನಾರದರು, ಭರದ್ವಾಜ, ಗರ್ಗ, ವಿಶ್ವಾಮಿತ್ರ, ಅಗಸ್ತ್ಯ, ಪುಲಸ್ತ್ಯ, ಮಹಾತ್ಮರಾದಂತಹ ಧೌಮ್ಯರು, ಋಷಿ ಮಹರ್ಷಿಗಳು ಒಂದೆಡೆ ಸೇರಿ ಈ ಹರಿಹರ ಸ್ತೋತ್ರವನ್ನ ಮಾಡ್ತಿದ್ರು ಹಿಂದೆ. ಅಂತಹ ಹರಿಹರ ಸ್ತೋತ್ರವನ್ನ ಅನುದಿನವೂ ಯಾರು ಪಾರಾಯಣ ಮಾಡ್ತಾರೆ ಅವರು ನಿರೋಗ ದೃಢಕಾಯರಾಗ್ತಾರೆ. ಅರೋಗೋ ಬಲವಾಂಶೈವ, ಶಾರೀರಿಕ ಆರೋಗ್ಯ ಅವರಿಗೆ ದೊರೆಯುತ್ತದೆ. ಶ್ರಿಯಂಚ ಲಭತೆ ನಿತ್ಯಂ, ಸಂಪತ್ತು ಅವರಿಗೆ ದೊರೆಯುತ್ತದೆ ಮತ್ತು ಸ್ವರ್ಗದಿಂದ ಅವರು ಹಿಂತಿರುಗುವುದೇ ಇಲ್ಲ. ಅಪುತ್ರೋ ಲಭತೆ ಪುತ್ರಂ, ಇಡೀ ಹರಿವಂಶವೇ ಪುತ್ರ ಸಂತಾನದಾಯಕವಾದದ್ದು, ವಿಶೇಷವಾಗಿ ಈ ಕೆಲವು ಅಧ್ಯಾಯಗಳು. ಅಪುತ್ರೋ ಲಭತೆ ಪುತ್ರಂ, ಕನ್ಯಾ ವಿಂದತಿ ಸತ್ಪತಿಂ, ಕನ್ಯೆಗೆ ಸತ್ಪತಿ ದೊರೆತಾನೆ. ಸದ್ಗತಿ ಆಮೇಲೆ ದೊರೆಯುತ್ತೆ, ದೊರೆತರೆ ಆಮೇಲೆ ಮುಂದೆ ಸದ್ಗತಿ. ಗುರುವಿಣಿ ಶುಣುತೆ ಯಾತು ವರಂ ಪುತ್ರಂ ಪ್ರಸೂಯತೆ. ಇನ್ನೊಂದು ಮಹತ್ವ ಇದೆ ಇದಕ್ಕೆ. ಗರ್ಭಿಣಿಯಾದಂಥ ಸ್ತ್ರೀ ಕೂಡ ಈಗ ಸಂತಾನ ಇಲ್ಲ ಅಂತ ಹೇಳಿ ಸಂತಾನ ಪಡ್ಕೊಳ್ಳೋದಕ್ಕಾಗಿ ಇದನ್ನು ಪಾರಾಯಣ ಮಾಡೋದು ಒಂದು. ಗರ್ಭಿಣಿಯಾದಂತಹ ಸ್ತ್ರೀಯು ಕೂಡ ಇದನ್ನ ಪಾರಾಯಣ ಮಾಡಬೇಕು, ಉತ್ತಮ ಪುತ್ರನನ್ನು ಪಡ್ಕೋತಾಳೆ. ಹರಿಹರ ಸ್ತೋತ್ರದ ಈ ಪಾರಾಯಣ ಎಲ್ಲಿ ನಡೆದಿರ್ತದೋ ಅಲ್ಲಿ ರಾಕ್ಷಸರ, ಪಿಶಾಚರ, ವಿಘ್ನಗಳ ಮತ್ತು ಭೂತಗಳ ಪೀಡೆ ಇರೋದಿಲ್ಲ. ರಾಕ್ಷಸಾಶ್ಚ ಪಿಶಾಚಾಶ್ಚ ವಿಘ್ನಾನಿ ಚ ವಿನಾಯಕಃ ಭಯಂ ತತ್ರ ನ ಕುರುವಂತಿ ಯತ್ರಾಯಂ ಪಠ್ಯತೆ ಸ್ತವಃ. ಅಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 125ನೇ ಅಧ್ಯಾಯ ಸಮಾಪ್ತ ಆಗಿದೆ.